ನಿನ್ನೆ ದಿವಸ ಪುರಾಣ ಎಲ್ಲಿಗೆ ಬಿಟ್ಟಿದ್ದೀವ? ಯಾಕವ ತಾಯಿಯವರೇ, ಎಲ್ಲಿಗೆ ಬಿಟ್ಟಿದ್ದೆ ನಿನ್ನೆ ಪುರಾಣ? ಯಾರಿಗೆ ನೆನಪದ? ಅವ್ರಂತಾರೆ ಇದೊಂದು ಬಿಟ್ಟು ಕೇಳಿ ಬೇಕಾದ ಹೇಳ್ತೀವಿ ನಾವು ಅಂತಾರ. ಅವ್ರು ಎಲ್ಲಿಗೆ ಬಿಟ್ಟಿದ್ವಿ ಅಂತ ಗೊತ್ತಿಲ್ಲ, ಆದ್ರೆ ಇದನ್ನ ಬಿಟ್ಟು ಬೇಕಾದ ಕೇಳಿ ನೀವು ಏನು ಬೇಕಾದನ್ನೆಲ್ಲ ಹೇಳ್ತೀವಿ. ಆದ್ರೆ ಇದು ನಮಗ ತಿಳಿಯಾಗುವುದಿಲ್ಲ. ಒಬ್ಬ ಮಹಾತ್ಮ, ಒಬ್ಬ ಶರಣ ಭೂಮಿಗೆ ಬರಬೇಕಾಗಿದ್ರ ಬಹಳ ದುರ್ಲಭ ಅದ. ನಾವು ನೀವು ಹುಟ್ಟಿದಂಗ ಅವ್ರು ಹುಟ್ಟಿ ಬಂದಿಲ್ಲ, ಅವರಿಗೆ ಹುಟ್ಟುವ ಅವಶ್ಯಕತೆನೂ ಇಲ್ಲ. ಒಂದು ನಿಮಿತ್ತವಾಗಿ ಬಂದವರು ಇವರೆಲ್ಲ ಜಗತ್ತಿಗೆ ಮಲ್ಲಿಕಾರ್ಜುನ ಶಿವಯೋಗಿಗಳಾಗಲಿ, ತಿಂತಿನಿ ಮೌನೇಶ್ವರಾಗಲಿ, ಬಸವಣ್ಣವರಾಗಲಿ ಎಲ್ಲ ಏನು ಮಹಾತ್ಮರಾಗಿ ಹೋಗ್ಯಾರಿ ಭೂಮಿ ಮ್ಯಾಗ. ಅವರೊಂದು ನಿಮಿತ್ತವಾಗಿ ಬಂದವರು ಈ ಭೂಮಿಗೆ. ನೀವು ಮಠಕ್ಕೆ ಬಂದಿರಿ, ಸುಮ್ಮನೆ ಬಂದಿರಿ ಎಲ್ಲರೂ? ಸುಮ್ಮನೆ ಯಾರು ಬಂದಿಲ್ಲ. ಕಲ್ಲೂರದಿಂದ, ಜೇವರ್ಗಿ ತಾಲೂಕು ಕಲ್ಲೂರದಿಂದ ಅವರು ಬಂದಾರ, ಅಷ್ಟು ದೂರಿಂದ ಸುಮ್ಮನೆ ಬಂದಾರ. ನಾವು ಬಾಗಲಕೋಟೆಯಿಂದ ಬಂದೀವಿ, ಸುಮ್ಮನೆ ಬಂದಿವ ನಾವು. ಒಂದು ನಿಮಿತ್ತವಾಗಿ ಬಂದೀವಿ. ಹೆಂಗ ಇಲ್ಲಿ ಬಂದು ಕುಂತೀವಿ, ಹಂಗ ಭಗವಂತನಿಂದ ಈ ಭೂಮಿಗೆ ಬರಬೇಕಾಗಿದ್ದು ಒಂದು ನಿಮಿತ್ತವಾಗಿ ಬಂದೀವಿ. ನಾವು ಬಂದದ್ದು ಉದ್ದೇಶ ಬೇರೆ, ಆದ್ರ ಮಹಾತ್ಮರ ಬಂದಿದ್ದು, ಶರಣರ ಬಂದಿದ್ದು ಉದ್ದೇಶಗಳ ಬೇರೆ. ಅವರಿಗೆ ಉಪಮಾತೀತರು ಅಂತ ಕರೀತಾರೆ. ಲೋಕದಂತೆ ಬಾರರು, ಲೋಕದಂತೆ ಇರರು. ಯಾರೋ? ಸತ್ಯ ಶರಣರು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ. ಉರ್ಲಿಂಗ ದೇವ ನಿಮ್ಮ ಶರಣರ ಉಪಮಾತೀತರು. ಎಲ್ಲರೂ ಹುಟ್ಟ್ಯಾರಂತ ಅವರು ಹುಟ್ಟಿಲ್ಲ. ಯವ್ವ, ಒಂದು ಜನ್ಮ ಬರಬೇಕಾಗಿದ್ರೆ ಬಹಳ 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 ಪುಣ್ಯ ಮಾಡಿ ಬಂದೀವಿ. ಜನ್ಮಕ್ಕೆ ಬರಬೇಕಾಗಿದ್ರೆ 84 ಲಕ್ಷ ಯೋನಿಯು ತಿರುಗಿ 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 ಸಾಕಾಗಿ ಬಂದೀವಿ ನಾವು ಈ ಭೂಮಿಗೆ. ಸುಮ್ಮನೆ ಬಂದಿಲ್ಲ. ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷಿಣೆ ಪಾಪ ಪಂಜರೆ, ಶುದ್ಧಾಂತಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಸಿದ್ಧಾಂತ ಶಿಖಾಮಣಿ ಒಳಗ ರೇಣುಕ ಭಗವತ್ಪಾದರು ಹೇಳ್ತಾರೆ ಈ ಮಾತನ್ನ. ಬಹುಜನ್ಮ ಕೃತೈ, ಬಾಳ ಜನ್ಮಗಳ ಮಾಡಿದ ಪುಣ್ಯ ವಿಶೇಷದಿಂದ ಪಾಪ ಪಂಜರ ಕ್ಷೀಣವಾದ ಬಳಿಕ ಶುದ್ಧವಾದ ಅಂತಃಕರಣ ಇಟ್ಟುಕೊಂಡು ಈ ಭೂಮಿಗೆ ನಾವು ಬಂದೀವಂತ. ಈ ಭೂಮಿಗೆ ನಾವು ಬಂದೀವಂತ. ಬಂದ ಬಳಿಕ ಏನು ಮಾಡಿವಿ ನಾವು? ತಾಯಿಯ ಗರ್ಭದೊಳಗಿದ್ದಾಗ ತಿಂಗಳ ಹಂತವಾಗಿ ಮಗು ತಾಯಿ ಗರ್ಭದ ಮಡಿಲೊಳಗೆ ಬೆಳೀತದ. ಯಾವಾಗ 8 ತಿಂಗಳ ಆಗ್ತದ ಅವಾಗ ಜ್ಞಾನ ಬರ್ತದ ಆ ಖುಷಿಗೆ, ಮಗುವಿಗೆ. 8ನೇ ತಿಂಗಳ ತನ ಅದಕ್ಕೇನು ಗೊತ್ತಾಗುವುದಿಲ್ಲ. ಯಾವಾಗ 8 ತಿಂಗಳು ಬೀಳುತ್ತದಲ್ಲ, 7 ಮುಗಿದು 8ನೇದಾಗ ಬೀಳುತ್ತದಲ್ಲ, ಅವಾಗ ಅದಕ್ಕ ವಾಸನೆ ಬಡಿಯಕ್ಕೆ ಶುರುವಾಗ್ತದೆ. ನಾ ಏಸು ಜನ್ಮದಾಗ ಹಿಂದೆ ತಿರುಗಿ ಬಂದೀನಿ ಅನ್ನೋದು ನೆನಪು ಮಾಡಿಕೊಂಡು ಕುಂತು ಅಳುತ್ತದದು. ಯಾವುದು? ನಾನು ಹಿಡ್ಕೊಂಡ ಮ್ಯಾಗ ಕುಂತಿದ್ದ, ಕೆಳಗ ಕುಂತಿದ್ದ, ಕಟ್ಟಿ ಮ್ಯಾಗ ಕುಂತಿದ್ದ, ಎಲ್ಲವೂ ಒಳಗೆ ಕುಂತು ವಿಚಾರ ಮಾಡಿ ಹತ್ತು ಬಂದಾವ ಈ ಭೂಮಿ ಬರ್ಬೇಕಾಗಿರೋ. ಸುಮ್ಮ ಬಂದಿಲ್ಲ, ಬಹಳ ಕಷ್ಟದಿಂದ ಬಂದೀವಿ ನಾವು. ಬಹುಜನ್ಮ ಕೃತ ಹೀ, ಬಹಳ ಜನ್ಮದ ಪುಣ್ಯದ ಫಲದಿಂದ ತಾಯಿ ಗರ್ಭದಾಗ ಬಂದೀವಿ. 8ನೇ ತಿಂಗಳಿಗೆ ಕುಂತೀವಿ. ಆ 8ನೇ ತಿಂಗಳಿಗೆ ಜ್ಞಾನ ಬಂದಿರ್ತೈತಿ, ತಿಳುವಳಿಕೆ ಬಂದಿರ್ತೈತಿ, ಬುದ್ಧಿ ಬಂದಿರ್ತೈತಿ. ಅವಾಗ
ಕೂಸು ತಡ್ಕೊಳಕ್ ಆಗುವುದಿಲ್ಲ. ತಾಯಿ ಉಂಡಿರ್ತಕ್ಕಂಥ ಹುಳಿ, ಉಪ್ಪು, ಖಾರ, ಮಲ, ಮೂತ್ರ ಇದನ್ನೆಲ್ಲ ನೋಡ್ತದ, ನೋಡಿ ಹೇಸ್ಕೊಳ್ತದ. ಏನವ ಹೇಸ್ಕೊಳ್ತದ. ಹೇಸ್ಕೊಂಡ ಅಂತದ, ಯಪ್ಪ ಎಂತ ಮಲಮೂತ್ರದ ಇದ್ರೊಳಗ ಬಂದು ಬಿದ್ದೆ ನಾನು. ಮಾಯದ ಬಲಿ, ಜೇಡದ ಬಲಿ ಹೆಣದಂಗ ಹೆಣದು ಬಿಟ್ಟದ. ಇದರಿಂದ ಹೆಂಗನ ಮಾಡಿ ಹೊರಗೆ ಹೋಗ್ಬೇಕಂತ 8ನೇ ತಿಂಗಳಿಗೆ ಕೂಸು ತಿರುಗಾಕ ಶುರು ಆಕೈತಿ ನೋಡ್ರಿ. ಚಲನವಲನ ಶುರುವಾತು. ಅವಾಗ ತಾಯಿಂದ ಹೊಟ್ಲಿ ಇದ್ದಾರಂತ ನೋಡು, ಯಾವ ಇಲ್ಲಿ ನೋಡಿ, ಇಲ್ಲಿ ಕೈ ಹತ್ತೈತಿ ನೋಡಿ, ಗೋಣ್ ಹತ್ತೈತಿ ನೋಡು, ಇಲ್ಲ ಇಲ್ಲಿ ಬಂತು ನೋಡು, ಕಾಲಿ ಬಂತು ನೋಡು, ಕಿಲಿ ಬಂತು ನೋಡು ಅಂತಿರ್ತಾರೆ. ಅದು ತನ್ನ ಸಂಕಟಕ್ಕೆ ತಾ ಹೊರಗೆ ಬರಕ ಪ್ರಯತ್ನ ಮಾಡ್ತಿರ್ತೈತಿ, ದಾರಿ ಹುಡುಕ್ತಿರ್ತೈತಿ, ಹೆಂಗಾರ ಮಾಡಿ ಹೊರಗೆ ಹೋಗ್ಬೇಕಂತ ಅದು ಅಂತಿರ್ತೈತಿ. ಯಾಕಂತೈತಿ ಅಂದ್ರ ಅದಕ್ಕೆ ಜ್ಞಾನ ಬಂದಿರ್ತೈತಿ, ತಿಳುವಳಿಕೆ ಬಂದಿರ್ತೈತಿ, ನೋಡ್ತೈತಿ, ನೋಡಿ ಹೇಸಿಕೆ ಅನಿಸ್ಕೊಂಡು ಹೆಂಗಾರ ಮಾಡಿ ಹೊರಗೆ ಹೋಗ್ಬೇಕಂತದ. ಜಾಗ ಗೊತ್ತಾಗಂಗಿಲ್ಲ, ದಾರಿ ಗೊತ್ತಾಗಂಗಿಲ್ಲ, ಸಿರ್ಕೊಂಡ್ಬಿಟ್ಟದ. ಅವಾಗ ದೇವರಿಗೆ ಮೊರೆ ಹೋಗ್ತದೆ, ದೇವರಿಗೆ ಪ್ರಾರ್ಥನೆ ಮಾಡ್ತದ, ದೇವರಿಗೆ ಆಣಿ ಮಾಡಿ ಭಾಷೆ ಕೊಟ್ಟು ಬರ್ತದ. ಏನಂತ ಭಾಷೆ ಕೊಟ್ಟಿರಿ ಗೊತ್ತ ನಿಮಗ? ಬಾಳ ಜನ್ಮದ ಪುಣ್ಯದ ಫಲದಿಂದ ನಾ ಬಂದೀನಿ, ಶುದ್ಧವಾದ ಅಂತಃಕರಣದಿಂದ ಹೊರಗೆ ಹೋಗಿ ಗುರುವಿನ ಸನ್ನಿಧಿ ಒಳಗೆ ಹೋಗಿ ಜನ್ಮ ಪಾವನ ಮಾಡಿಕೊಂಡು ಧರ್ಮದ ಹಾದಿ ಹಿಡ್ಕೊಂಡು ಈ ಧರ್ಮದಿಂದ ಬಂಧನದಿಂದ ಭವಮುಕ್ತನಾಗಿ ದೇವಾನಿನ ಪಾದಕ್ಕೆ ಬಂದು ಸೇರ್ತೀನಿ. ಆ ದಾರಿ ಹುಡುಕೊಂಡು ಜೀವನ ನಡೆಸಿ ನಾ ಸತ್ಯ ಶುದ್ಧನಾಗಿ ಅಂತಃಕರಣದಿಂದ ನಿನ್ನ ಪಾದಕ್ಕೆ ಬಂದು ಮುಟ್ಟುತ್ತೀನಪ್ಪ. ಇದು ಸತ್ಯ, ಸತ್ಯ, ನನ್ನ ಹೊರ ಕಳಿಸು ಅಂತ ಬೇಡಿಕೊಂಡಿರಿ. ದೇವರಿಗೆ ಆಣಿ ಮಾಡಿ ಬಂದಿರಿ. ಆಣಿ ಅಂದ್ರೆ ಗೊತ್ತ ಯಾವ? ಆಣಿ ಇಡಕ್ ನೀವು ಭಾಳ ಹುಷಾರಿ, ಭಾಳ ಚಂದ. ಯಾರೋ ಒಬ್ಬಕ್ಕೆ ಗಂಡು ಹೊಲಕ್ಕೆ ಹೋಗಿದ್ನಂತ, ಎತ್ಕೊಳಕ್ ತಗೊಂಡು. ಇನ್ನೇನು ಸಂಜೆಗೆ ಬರ್ತದ, ಮುಂಜಾನೆ ನ್ಯಾರಿ ನೀವು ಹೋದಾನ, ಸಂಜೆಗೆ ಬಿಸಿ ರೊಟ್ಟಿ ಮಾಡಿದ್ರ ಅಂತಂದು ತಿಳ್ಕೊಂಡು ಆಕೆ ಸುಮ್ ಬಿಟ್ಟಿದ್ಲು ಇದ್ದದ್ರ ಮ್ಯಾಗ. ಮನ್ಯಾಗ ಮಕ್ಕಳಿದ್ರು, ಗಂಡಿದ್ರು ಅಡ್ಗೆ ಮಾಡ್ತಾರೆ ಇವ್ರು. ಮತ್ತು ಅವರ ಹೊಲಕ್ಕೆ ಹೋಗ್ಯಾರ ಅಂದ್ರೆ ಸಂಜೆಗೆ ಬರ್ತಾರೆ, ನಾನು ಒಂದಿಟ್ಟು ಏನಾರ ತಿಂದು ಬಿಟ್ಟು ಬಿಡ್ಬೇಕು, ಮತ್ತೆ ಯಾಕೆ ಅಡುಗೆ ಮಾಡೋದು ಹೈರಾಣ ಅಂತ ಬಿಟ್ಟಿದ್ದಕ್ಕೆ. ಅದ್ರಾಗ ಈಗಂತೂ ಕುಕ್ಕರ್ ಬಂದಾವ, ರೊಟ್ಟಿಲ್ ಚಪಾತಿಲ್ ಎಟ್ಟನ ಸೀಟಿ 3 ಸಲ ಕ್ವಾಂಕ್ 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 ಹೊಡಿತಾನ. ಮತ್ತೆ ಅನ್ನ ತಿಂದು 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 ಹೆಂಗಾಗ್ಯಾವ ಅಂದ್ರೆ ಬಜ್ಜಾಗಿ ಮೈ ತುಂಬ ಬಂದ್ಬಿಟ್ಟ. ಹಿಂದಿನ ಕಾಲದೊಳಗ ಮೈ ಇದ್ದಿದ್ದಿಲ್ಲ, ಕಾಲು ಬ್ಯಾನ್ ಇದ್ದಿದ್ದಿಲ್ಲ, ಗೋಣ್ ಬ್ಯಾನ್ ಇದ್ದಿದ್ದಿಲ್ಲ, ಕುಂದ್ರಾಕ ಕುರ್ಚಿ ಬೇಕಾಗಿದ್ದಿಲ್ಲ, ನೆಲದ ಮ್ಯಾಗ ಕೂಡ್ತಿದ್ರು. ಈಗ ನೆಲದ ಮ್ಯಾಗ ಕೊಡಂಗಿಲ್ಲ. ಪುಣ್ಯಾಕ ಹಳ್ಳಿ ಒಳಗೆ ಕುರ್ಚಿ ಬಂದಿಲ್ಲ. ಈ ಸಿಟಿ ಒಳಗೆ ಪುರಾಣ ಹಚ್ಚಿದ್ರೆ ಪ್ರತಿಯೊಬ್ಬರಿಗೆ ಕುರ್ಚಿ ಇಲ್ಲದ ಕುಂದ್ರಾಕ ಬರಂಗಿಲ್ಲ. ಯಾಕ? ಮಡಿಸಿ ಕುಂದ್ರಾಕ ಬರುದಿಲ್ಲ. ಯಾಕಂಗ ಆಗ್ಯಾವಂದ್ರ ಸಣ್ಣ ಸಣ್ಣ ವಯಸ್ಸಿನಾಗ ಇವತ್ತ ವಾತ ರೋಗ ಹತ್ಕೊಂಡ್ ಬಿಟ್ಟಾವ. ಯಾಕಂದ್ರ ಮೊದಲು ಸಗಣಿಯಿಂದ ಸಾರಿಸ್ತಿದ್ರಿ, ಆ ಚಾಪಿ ಮ್ಯಾಗ ಮಲಗ್ತಿದ್ರಿ, ನಿಮ್ಮಲ್ಲಿರುವಂತ ರೋಗಾಣುಗಳನ್ನ ಭೂಮಿ ಜಗ್ತಿತ್ತು. ಆಕರ್ಷಣೆ, ಗುರುತ್ವಾಕರ್ಷಣೆ ಶಕ್ತಿ ಭೂಮಿಗದಂತ ವಿಜ್ಞಾನ ಪ್ರಕಾರವಾಗಿ, ಸೈನ್ಸ್ ಪ್ರಕಾರವಾಗಿ ಕಲ್ಲು ಬೇಕಾದಷ್ಟು ಮ್ಯಾಗ ಎಸಿ ಆ ಕಲ್ಲನ್ನು ಭೂಮಿ ಆಕರ್ಷಣ ಶಕ್ತಿಯಿಂದ ಜಗ್ತದ. ಹಂಗೆ ನಮ್ಮಲ್ಲಿರ್ತಕ್ಕಂಥ ರೋಗಾಣುಗಳನ್ನು ಜಗ್ತಿತ್ತು. ಆ ರೋಗ ಜಗ್ಗುವುದನ್ನ ಬ್ಯಾಡ ಅಂತ ಆ ಸಾಸು ಮನೆ ತೆಗೆದಿವಿ, ಪಾಲಿಸ್ ಪರಿಸಿ ಮಣಗಂಡ ಹಾಕಿವಿ ಖರ್ಚು ಮಾಡಿ. ಏನು ಲಕ್ಕ 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 ಅನ್ನಬೇಕು ಒಬ್ಬೊಬ್ಬರ ಮನೆಯಾಗ. ಲಕ್ಕ ಲಕ್ಕ ಅನ್ನೋ ಪರಿಸಿ ಹಾಕಿವಿ. ಹನಿ ನೀರು ಬಿದ್ದು ಅಂದ್ರೆ ಸೀದ ಜಾರಿ ವಾಡಿಗೆ ಹೋಗಿ ಮಾರಿ ಕಡ್ಕೊಂಡು ಕಾಲು ಬಿಡ್ಕೊಂಡು ಜಮಾಕಣಿಗೆ ಹೋಗಿ ಅಡ್ಮಿಂಟ್ ಆಗಿ ಹೊಸ ಕಾಲು ಹಾಕ್ಕೊಂಡು ಮನೆಗೆ ಬರೋದಾಗೈತಿ ಇವತ್ತಿನ ಪರಿಸ್ಥಿತಿ. ರೊಕ್ಕ ಕೊಟ್ಟು ದವಾಖಾನೆಗೆ ಬಿದ್ದು ಆರೋಗ್ಯ ಹಾಳು ಮಾಡಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಹಿಂದಿನ ಮಂದಿಗೆ ಯಾಕೆ ರೋಗ ಇದ್ದಿದ್ದಿಲ್ಲ? ಒಬ್ರಿಗೆಲ್ಲ ಏನಾರ ರೋಗ ಇತ್ತಂದ್ರೇನ್ರಿ, ನಮ್ಮ ಮಾಯಿ 120 ವರ್ಷ ಬದುಕಿದ್ರು. ಹೆಂಗೆ ಬದುಕಿದ್ರು ಅಂದ್ರೆ ಹಿಂದಿನ ಆಹಾರ ಪದ್ಧತಿ ಬಹಳ ಚಂದಿತ್ತು, ಶುದ್ಧಿತ್ತು, ಸತ್ಯವಾಗಿತ್ತು, ಪ್ರಾಮಾಣಿಕವಾಗಿ ದುಡಿತಿದ್ರು, ಅಷ್ಟೇ ಗಟ್ಟಿಮುಟ್ಟಾದ ಆಹಾರ ಉಣ್ತಿದ್ರು. ಈಗೆಲ್ಲದ ಔಷಧ ಇಲ್ಲದ ಒಂದೂ ಆಹಾರ ಇಲ್ಲ, ಕಳಪೆ ಆಹಾರ ಉಣ್ಣಾಕತ್ತೀವಿ. ಮತ್ತು ಅವಾಗ ಮೈ ತುಂಬ ಹೊಡಿತಿದ್ರು, ಹೊಟ್ಟೆ ತುಂಬ ಹೊಡಿತಿದ್ರು. ಮೈ ತುಂಬ ದುಡಿದಾಗ ಏನಾಕೈತಿ, ಬೆವರು ಬರ್ತೈತಿ. ಮೈ ತುಂಬ ದುಡಿದು ಬೆವರು ಹೊರಗೆ ಬಂದಂದ್ರೆ ಯಾವ ರೋಗನೂ ಇರಂಗಿಲ್ಲ. ಇದು ಮುಚ್ಚಬಾರದ ರಂಧ್ರಗಳು, ಇದು
ಬೆವರು ಬರಬೇಕು. ಬೆವರು ಬಂತಂದ್ರೆ ರೋಗಿ ಇರಂಗಿಲ್ಲ. ಈಗ ಬೆವರು ಬರೋ ಕೆಲಸನೇ ಇಲ್ಲ. ಹೋದ್ರನ ಕಾರ್ನಾಗ ಎ ಸಿ, ಆಫೀಸಿನಾಗ ಹೋದ್ರು ಎ ಸಿ, ಮನೆಯಾಗ ಬಂದ್ರೆ ಎ ಸಿ. ಟೆನ್ಷನ್ ಟೆನ್ಷನ್ ಟೆನ್ಷನ್, ಕೂಲ್ ಕೂಲ್, ತಲೆ ಕೂಲ್ ಆಗ್ಯದ, ಆದ್ರ ಮನಸ್ಸು ಮಾತ್ರ ಕೂಲ್ ಇಲ್ಲ. ಯಾಕೆ ಹಿಂಗಂದ್ರ ಆಹಾರದ ಪರಿಣಾಮ. ಹಿಂದಿನವರು ಕುಟ್ತಿದ್ರು, ಚಂದ ಬೀಸ್ತಿದ್ರು. ನೋಡಿ, ಕುಟ್ಟೋದ್ರಿಂದ ಬೀಸೋದ್ರಿಂದ ರೊಟ್ಟಿ ತಟ್ಟೋದ್ರಿಂದ ಅಕ್ಯುಪಂಚರ್ ಆಗ್ತಿತ್ತು. ಈಗ ಯೋಗಕ್ಕೆ ಹೋಗಿ ಹಿಂಗೆ ಮಾಡಿ ಹಿಂಗೆ ತಿಕ್ಕ್ರಿ ಅಂತಾರ. ನರಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಾರ. ಅದನ್ನ ಮನೆಯಾಗ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ರು. ಹಿಂದಕ್ಕೆ ರೊಟ್ಟೆ ಬಡಿಯೋದ್ರಿಂದ ಏನಾಗ್ತಿತ್ತು? ಶಕ್ತಿ ಬರ್ತಿತ್ತು, ರಕ್ತ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿತ್ತು. ಹಂಗ ಬಿಡ್ತಿದ್ದಿಲ್ಲ ಅವರು. ರೊಟ್ಟಿ ತಟ್ಟುವಾಗ, ಬೀಸುವಾಗ, ಕುಟ್ಟುವಾಗ ಶಿವನಾಮ ಸ್ಮರಣೆ ಮಾಡ್ಕೊಂತ ಏಕಾಗ್ರತೆಯಿಂದ ಮನಸ್ಸು ಚಿತ್ತ ಧ್ಯಾನ ದೇವರ ಮ್ಯಾಗಿರ್ತಿತ್ತು. ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಎಷ್ಟು ಪರಿಶುದ್ಧವಾಗಿದ್ರು ಅಂದ್ರೆ ಇದ್ದುದ್ರಾಗ ಇದ್ದಷ್ಟು ಜೀವನವನ್ನ ಬಹಳ ಚಂದ ಬದುಕಿದವರು ಹಿರಿಯರು. ಅವರಿಗೆ ದೊಡ್ಡ ಗುಣ ಇತ್ತು. ಹಿಂದಿನ ಮಂದಿಗೆ ಬಹಳ ದೊಡ್ಡ ಗುಣ ಇತ್ತು. ಬಡತನ ಇತ್ತು ಖರೆ, ಮನಸ್ಸು ಮಾತ್ರ ವಿಶಾಲ ಇತ್ತು, ಬಹಳ ದೊಡ್ಡದಿತ್ತು. ದುಡ್ಡಿಗೆ ಕಮ್ಮಿ ಇತ್ತು, ದುಡ್ಡು ಇದ್ದಿದ್ದಿಲ್ಲ ಹಿಂದಿನವ್ರಿಗೆ. ದುಡ್ಡು ಇದ್ದಿದ್ದಿಲ್ಲ, ದೊಡ್ಡ ಗುಣ ಇತ್ತು. ಈಗಿನವರಿಗೆ ಕಬ್ಬಿಣ ರೊಕ್ಕದ ದುಡ್ಡು ಹೆಚ್ಚಾಗ್ಯದ, ದಡ್ಡತನ ಬಂದ ಮಡ್ಡು ಹಿಡಿದದೆ ಹೋಗ್ತದೆ. ಏನೇವ ಹಿಂದ ನಿಮ್ಮ ಮನೆಯಾಗ ವಿಚಾರ ಮಾಡ್ರಿ. ರೊಟ್ಟಿ ತಟ್ಟುವಾಗ ಸಹಿತ ದೇವರ ಸ್ಮರಣೆ ಮಾಡ್ಕೊಂತ ರೊಟ್ಟಿ ತಟ್ಟಬೇಕಾರೆ ನೀವು ಅದನ್ನ ಗಡಿಗೆ ತೊಳೆದು ವಿಭೂತಿ ಹಚ್ಚಿ ದೇವರಿಗೆ ಎಡಿ ಮಾಡಿ ಗಂಡಗ ಮುಖ ತೊಳ್ಕೊಂಡು ಬಂದು ಮಣಿ ಇಟ್ಟು ಅದಕ್ಕೆ ನೀಡುವಾಗ ಸಹಿತ ದೇವರ ನಾಮಸ್ಮರಣೆಯೊಂದಿಗೆ ಮಾಡಿದ ಅಡಿಗೆ ನೀಡಿ ಅದು ಉಂಡಿರ್ತಕ್ಕಂಥ ಅನ್ನ ರಕ್ತದಾಗ ಹೋಗಿ ಅಂತಃಕರಣ ಶುದ್ಧಿ ಆಗ್ತದ. ಕೆಟ್ಟ ವಿಚಾರ ಬರಂಗಿಲ್ಲ. ಒಳ್ಳೆಯ ಮನಸ್ಸಿನಿಂದ ಊಟ ಮಾಡಿದ ರಕ್ತ ಆ ಭಾವ ಒಳ್ಳೇದಾಗ್ತೈತಿ. ಅದಕ್ಕೆ ಹೇಳ್ತಾರ ನೋಡಿ, ಮೌನದಲ್ಲೊಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣರ ನೆನೆಯುತ್ತಿರಬೇಕು, ಕರ್ಣ ವೃತ್ತಿಗಳು ಅಡಗುವವು. ಒಳಗಿನ ಕೆಟ್ಟ ಮಲದೋಷಗಳೇನಿದಾವಲ್ಲ, ಅಣವಮಲ, ಮಾಯಾಮಲ, ಕಾರ್ಮಿಕಲ ಭಾವ, ಅಂತಃಕರಣ ಇವೆಲ್ಲ ಶುದ್ಧಿ ಆಗುವುದೇ ಪ್ರಸಾದ ಮಹಿಮೆಯಿಂದ. ಅದಕ್ಕೆ ರೊಟ್ಟಿ ತಟ್ಟುವಾಗ ಮಕ್ಕಳಿಗೆ ಎದೆ ಹಾಲು ಕುಡಿಸುವಾಗ ಕೆಟ್ಟ ವಿಚಾರ ಮಾಡಬಾರ್ದು, ಚಲೋ ವಿಚಾರ ಮಾಡಿ ನೀಡಬೇಕು. ದೇವರ ಸ್ಮರಣೆ ಮಾಡ್ಕೊಂತ ನೀಡ್ಬೇಕು. ಅದಕ್ಕೆ ಓಂ ಶಿವ ಎಂದು ಕುಟ್ಟು. ನಿಮಗೊಂದು ಗುಟ್ಟು ಹೇಳ್ತೀನಿ. ಹಿಂದಿನವರ ಆಯುಷ್ಯ ಹೆಂಗೆ ಹೆಚ್ಚಿತ್ತು ಅಂದ್ರ, ರೊಟ್ಟಿ ಮಾಡುವಾಗ ಓಂ ಅಂತ ಉಸಿರು ತಗೋತಿದ್ರು, ಬಡಿವಾಗ ಸೋಮ್ ಅಂತ ಬಿಡ್ತಿದ್ರು. ಓಂ ಸೋಮ್ ನೋಡಿ, ಉಸಿರು ಎಷ್ಟು ಹೆಚ್ಚು ತಗೊಳ್ಳೋದು, ಎಷ್ಟು ತಗೊಂಡಿರ್ತೀರ ಅಷ್ಟು ಒಟ್ಟು ಬಿಡ್ತಿಲ್ಲ, ಆಯುಷ್ಯ ಹೆಚ್ಚಾಗ್ತೈತಿ ನಿಮಗೆ. ಒಳಗಿನ ಎಲ್ಲ ವಾಯುವನ್ನ ತೆಗೆಯುವುದೇ ಉಸಿರು. ಉಸಿರಿದ್ರೆ ನಮಗೆ ಹೆಸರು. ಉಸಿರು ಹೋಯ್ತಂದ್ರ ಈ ಒಂದು ಹೆಸರು ಇಟ್ಟಾರ, ಎಲ್ಲಿ ತನ ಹೆಸರು ಇರ್ತೈತಿ? ಈ ಉಸಿರು ಇದ್ರೊಳಗಿರುತ್ತನ ಹೆಸರು ನಿನ್ನ ಕರೀತಾರೆ. ಸಿದ್ದರಾಮಯ್ಯ ಹೆಸರು, ಇದೊಂದು ಹೆಸರು ಇಟ್ಟು ಗುರ್ತ ಕರಿಯಾಕ. ಈ ಸಿದ್ದರಾಮಯ್ಯ ಅಂತ ಎಲ್ಲಿತನ ಅಂತೀವಿ? ಎಲ್ಲಿವರೆಗೆ ಅವನ ಒಳಗೆ ಉಸಿರು ಇರ್ತೈತಿ ಅಲ್ಲಿವರೆಗೆ ಸಿದ್ದರಾಮಯ್ಯ. ಒಂದು ವೇಳೆ ಉಸಿರು ಹೋತಂದ್ರ ಯಾರು ಒಬ್ಬರ ಸಿದ್ದರಾಮಯ್ಯ ಅಂತ ಕರೆದ ಮಕ್ಕಳು ಜಗತ್ತಿನಾಗ ಯಾರ ಅವ ಏನಂತಾರೆ? ಉಸಿರು ಹೋದ ಬಳಕೆ ಏನಂತಾರೆ? ಶವ ಅಂತ ಕರೀತಾರೆ. ಆ ಸಹಿತ ಹೆಸರು ಸಹಿತ ಉಸಿರು ಹೋಗಿಂದ ಹೆಸರು ಹೋಗ್ಬಿಡ್ತೈತಿ. ಅದಕ್ಕೆ ಆ ಉಸಿರು ಎಷ್ಟು ಮುಖ್ಯ ಅಂದ್ರೆ, ಪ್ರಾಣವಾಯು ಓಂ ಅಂತ ತಗೋಬೇಕು, ಸೋಮ್ ಅಂತ ಬಿಡಬೇಕು. ರೊಟ್ಟಿ ಮಾಡುವಾಗ ಓಂ ಅಂತ ತಗೊಂಡು ಸೋಮ್ ಅಂತ ರೊಟ್ಟಿ ಬಿಡ್ಕೊಂತ ಹೋದವರು ಆಯುಷ್ಯ ಹೆಚ್ಚಾಗ್ಯದ. ಅದಕ್ಕೆ 100 ವರ್ಷ ಮ್ಯಾಗ ಬದುಕ್ಯಾರ. ಈಗಿನ ಏನದಾವ್ರಿ 40, 60 ಭಾಳ ಈಗಿನ ಜನ್ರೇಷನ್. ಇನ್ನವ್ರು ಹೋತಿ ಕಾಲೇವ ಎಲ್ಲಿ ಬಂದಾವ? ಒಂದು 60ಕ್ಕೆ ಬಂದಾವು. ಇನ್ನು ಮುಂದಿನ ಯುವ ಪೀಳಿಗೆಗೆ ಎಲ್ಲಿ ಬರ್ತಾವ? 40 ಗ್ಯಾರಂಟಿ ಮುಗಿತದ, ವಾರಂಟಿ. ಇಲ್ಲಿ ಆ ಪರಮಾತ್ಮನ ಧ್ಯಾನ ಮಾಡ್ಕೊಂತ ಮನಿ ಕೆಲಸ ಮಾಡಿ, ಹೆಂಡಿ ಕೆಲಸ ಮಾಡಿ, ಹೊಲ ಕೆಲಸ ಮಾಡಿ, ಉತ್ತುವಾಗ, ಬಿತ್ತುವಾಗ, ಬೆಳೆ ತೆಗೆಯುವಾಗ, ಕಸ ತೆಗೆಯುವಾಗ ಸಹಿತ, ಕೊಡುವಾಗ, ಕೊಂಬುವಾಗ, ದೇವಿ ಪುರಾಣದಾಗ ಬರೀತಾರೆ, ಕೊಡುವಾಗ ಸಹಿತ, ದಾನ ಕೊಡುವಾಗ, ತೆಗೆದುಕೊಳ್ಳುವಾಗ, ನಡೆವಾಗ, ನುಡಿವಾಗ
ದೇವನ ನಾಮ ಒಳಗ ನಡೆದ್ರೆ ಆ ದೇವ ಪರಮಾತ್ಮ ಸದಾವ ಕಾಲ ಹೃದಯ ಮಂದಿರದೊಳಗೆ ವಾಸ ಮಾಡಿಕೊಂಡಿರ್ತಾನ. ನಮಗೆ ಯಾವುದೇ ಕಷ್ಟ ಬಲ್ಲಾದಂಗ ಅವ ಕಾಪಾಡ್ತಾನ. ಅದಕ್ಕೆ ದೇವನ ನಾಮ ಸ್ಮರಣೆ ಬಹಳ ಮುಖ್ಯವಾಗಿ ಅಂತ ದೇವ ನಾಮಸ್ಮರಣೆ ಮಾಡ್ಕೊಂತ ತಾಯಿಯಾಗಿರ್ತಕ್ಕಂಥ ಶೇಷಮ್ಮ ಮಕ್ಕಳು ಬಂದು ಆ ಕುಶಿಗೆ ಹಾಕಿ ಹೋಗ್ಯಾರ. ಯಾರೋ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಎಲ್ಲಾ ದೇವಾನ ದೇವತೆಗಳು ಒಂದು ತೊಟ್ಟದೊಳಗೆ ಹಾಕಿ ಮಕ್ಕಳು ಹಾಕಿ ಹೋಗ್ಯಾರ. ನೀನೇನು ಕಾರ್ಯಕ್ರಮ ಮಾಡಿದ್ರಿ? ನಿನ್ನ ಕಾರ್ಯಕ್ರಮ ಏನಿತ್ತು? ತೊಟ್ಟದ ಕಾರ್ಯಕ್ರಮ. ಅವ್ರ ತಂದೆ ತಾಯಿ ಹೆಸರೇನು? ಪುರಾಣ ಯಾವ್ದವ? ಮೌನೇಶ್ವರ ಪುರಾಣ. ಅವ್ರು ಹುಟ್ಟಿದ್ದು ಯಾವರು ಗೊತ್ತಿಲ್ಲ? ಯಾವ್ರೆ ತಂಗಿ ಹುಡುಗರು ಯಾವ ಕೇಳಿರಿಲ್ಲ ಪುರಾಣ? ಅವ್ರು ಹುಟ್ಟಿದ್ದು ಯಾವರು? ಪುರಾಣದಾಗ ಹುಟ್ಟಿದ್ದು ಕೇಳಿರಲಿಲ್ಲ? ಯಾವ್ದು ಹುಟ್ಟಾರವ? ಗೋಣಾಳ. ಅವ್ರ ತಂದೆ ತಾಯಿ ಹೆಸರೇನು? ನಮ್ಗೆ ಗೊತ್ತಿಲ್ಲ. ಮುತ್ತೆ ಅವನೇನು ತಿಳ್ಕೊಂಡು ಏನ್ ಮಾಡೋದು? ನಿನ್ನೆ ದಿವಸ ತೊಟ್ಟಲಾಗ ಹಾಕಿದ್ರಿ, ಹೆಸರಿಟ್ರಿ, ಯಾರೋ ದುಬ್ಬಕ್ಕೆ ಬಡದಲ್ಲ. ನಿನ್ನೆ ದಿವಸ ಹಂಗ್ಯಾಕೆ ಬಿಡ್ತಾರೆ? ಹೆಸರಿಡೋಣ ತೊಟ್ಲಾಗ ಹಾಕಿ ಖುಷಿಗೆ ಮೌನೇಶ ಅಂತ ಅಂದ ಬಿಡಕ್ ಮುಂದೆ ಏನಂದ್ರಲ್ಲ? ಏನಂದ್ರಿ ಕಾಕಾರ? ಕುರ್ರು ಅಂದ್ರೆ ಏನದು? ಕುಟ್ಟುಟ್ಟ ಕುರ್ರು ಅಂತ ಹಿಂಗೇನ ಅಂತಾರದ ಶಬ್ದ. ಮೌನೇಶ ಕುಟ್ಟಿಟ್ಟು ಕುರ್ರು, ದಾನಮ್ಮ ಕುಟ್ಟಿಟ್ಟು ಕುರ್ರು ಅಂತ ಹಿಂಗಂತಾರ. ಕುರ್ರಿ ಅಂದ್ರೆ ಏನದು ಶಬ್ದ? ಎಲ್ಲದು ಊಟ ಆದ ಬಳಿಕ ರೊಟ್ಟಿ ತಗೊಂಡು ಹೊರಗೆ ಬರ್ತಾರೆ. ನಾಯಿ ಎಲ್ಲಾರು ಹೋಗಿತ್ತಂದು ಕರೀತಾರೆ. ಗೊತ್ತ ನಿಮ್ಗೆ ಏನಂತ ಕರೀತಾರೆ? ನಾಯಿಗಳಿಗೆ ಏನಂತ ಕರಿತೀನಿ? ಕುರಿ ಅಂತೀರಿ ಇಲ್ಲ? ನಿಮ್ಮ ಬಾಯಾಗ ಸಿಕ್ಕು ಕುರಿಯಾಗೈತೆ. ಹೇ ಪರಮಾತ್ಮ, ನೀನು ಕೊಟ್ಟೆ, ನಾನು ಇಟ್ಟೆ. ಕುಟ್ಟುಟ್ಟು ನೋಡಿ ಎಷ್ಟು ಚಂದ ಐತೆ ಅದರ ಅರ್ಥ. ಕುಟ್ಟುಟ್ಟು ಕುರ್ರಿ ಅಂದ್ರೆ ನೀನು ಕೊಟ್ಟಿ, ನಾನು ಇಟ್ಟೆ. ಮತ್ತೆ ದೇವ್ರ ಕೊಟ್ಟನಿಲ್ಲ. ನಿಮ್ಮ ಕೈಯಾಗ ಏನದ್ರಿ? ಆ ಪರಮಾತ್ಮ ನಗುಮುಖದಿಂದ ತಂದೆ ತಾಯಿಗಳ ನಗುವನ್ನ ನೋಡಲಿಕ್ಕೆ ಮಗುವಾಗಿ ಜನಿಸಿದೆ. ಅದಕ್ಕೆ ನೀ ಕೊಟ್ಟೆಪ್ಪ ದೇವ. ಆ ತಾಯಿ ಹೇಳ್ತಾಳ, ಹೇ ದೇವ, ನೀ ಕೊಟ್ಟಿ, ನಾನು ಇಟ್ಟೆ. ಏನು? ನಿನ್ನ ಕುರುಹು. ಅದು ಕುರುಹು ಏನದು? ಕುರುಹು, ಗುರ್ತು. ಕುರು ಅಂದ್ರೆ ಗುರ್ತು. ನೀನು ಕೊಟ್ಟೆಪ್ಪ, ನಾನು ಇಟ್ಟ. ನಿನಗೆ ನಾನು ಕೃತಜ್ಞತಳಾದ. ನಿನ್ನ ಋಣ ನನಗ ದೇವ್ರೇ. ನಿನ್ನ ಕುರು ಇಟ್ಟು ನಾವು ಉಳಿಸಿದೆ ಅಂತ ಆಕೆ ಆನಂದದಿಂದ ದೇವ್ರಿಗೆ ಹೇಳಿದಾಗ ಹಿಂದಿದ್ದವ್ರ ನಂತರ ಶಭಾಷ್ ಅಂತ ದುಬ್ಬ ಚಪ್ಪರಿಸ್ತಾರೆ. ಶಭಾಷ್, ದೇವರು ಕೊಟ್ಟ ಹೆಸರು ಉಳಿಸಿದೆ ಅಂತ. ಹಿಂದಿನ ಕಾಲದೊಳಗ ಈ ನಿಮ್ಮ ಬಾಯಾಗ ಸಿಕ್ಕಿಂಗ್ ಶಬ್ದಗಳೆಲ್ಲ ಕುರು ಹೋಗಿ ಕುರ್ಯೋ ಆಗೈತಿ. ಅದೊಂದೇನೋ ಗಣಪತಿ ತಂದು ಇಡ್ತೀರಿ ನೋಡ್ರಿ, ಮೆರವಣಿಗೆ ಮಾಡ್ಕೊಂಡು ತಂದು ಇಡ್ತೀರಿ. 5 ದಿವಸ ಆಗಾನ ಒಯ್ತಿರ್ತೀರಿ. ಒಯ್ಯುವಾಗ ಏನಂತೀರಿ? ಗಣಪತಿ ಬಪ್ಪ ಮುಂದ ಹೇಳೋ. ಮುಂದೆ ಏನಂತೀರಿ? ಪುಂಡಿ ಪಲ್ಲೆ ಗಣಪತಿ ಬಪ್ಪ ಮೋರಯ್ಯ. ಅಂದ್ರೆ ಗಣಪತಿಯೇ ವಿಘ್ನ ವಿನಾಶಕನೇ, ನಿನಗೊಂದು ಕೋಟಿ ನಮಸ್ಕಾರ ಅಂತ ಅರ್ಥಕ್ಕದೆ. ಈ ಪುಂಡಿ ಪಲ್ಯ ಸೋರೆ ಅಂದ್ರೆ ಏನು? ಎಲ್ಲಿಂದ ತಂದ್ರಪ್ಪ ಯಪ್ಪ ಪಂಡಿತ್ರ ನೀವು? ಅಂದೇನ ಗಣಪತಿ ಒಯ್ಯುವಾಗ ಪುಂಡಿ ಪಲ್ಯ ಮಾಡ್ಕೊಂಡು ಅದಕ್ಕೆ ತೂತು ಹೊಡ್ಕೊಂಡು ಸೋರ್ಸ್ಕೊಂತ ಹೋಗುದೇನು ಹೊಳಿತದ? ನಿಮಗ್ ಬಾಯಾಗ ಸಿಕ್ಕಂಗಾಗದ. ಪಂಡಿತರ, ತಿಳಿದವರ, ಬಲ್ಲವರ, ಜ್ಞಾನಿಗಳ ಹೃದಯದೊಳಗ ವಾಸ ಮಾಡಿಕೊಂಡಿರುವ ವಿನಾಯಕ ಗಣಪತಿಯೇ ನಿನಗೊಂದು ಕೋಟಿ ನಮಸ್ಕಾರ ಅಂತ ಅದರ ಅರ್ಥ ನೋಡಿ. ಪಂಡಿತರ, ತಿಳಿದವರ, ಸೂರ ಅಂದ್ರೆ ಮಣಿ ಆಲಯ, ತಿಳಿದವರ ಮನದೊಳಗ ಇರುವ ಗಣಪತಿ ನಿನಗೊಂದು ಕೋಟಿ ನಮಸ್ಕಾರ ಅಂದ್ರೆ ಪುಂಡಿ ಪಲ್ಯ ಅಲ್ಲ ತಂದೆ, ಪಂಡಿತರ ಮನವ, ಪಂಡಿತರ ತಿಳಿದವರ ಮನದೊಳಗೆ ಇರುವ ವಾಸ ಮಾಡಿಕೊಂಡಿರುವ ವಿಘ್ನೇಶ ಅಂತ ಅವ್ರು ಹೇಳಿದ್ರೆ ನಮ್ಮ ಬಾಯಾಗ ಸಿಕ್ಕು
ರೊಟ್ಟಿ ಕಿಚಡಿ ಪುಂಡಿ ಪಲ್ಯ ಮಾಡಿ ಕಟ್ಟಿ ಗಣಪತಿ ಬಪ್ಪ ಪುಂಡಿ ಪಲ್ಯ ಪಂಡಿತರ ಮಣವ ಸೂರಯ ತಿಳಿದವರ ಬಲ್ಲವರ ಜ್ಞಾನಿಗಳ ಹೃದಯದೊಳಗ ವಾಸ ಮಾಡಿಕೊಂಡಿರುವ ವಿಘ್ನ ವಿನಾಶಕ ಗಣಪತಿಯೇ ನೆನವೊಂದು ಕೋಟಿ ನಮಸ್ಕಾರದ ಪುಂಡಿ ಪಲ್ಯ ಅನ್ನ ಬ್ಯಾಡಿನ ತಿಳ್ಕೊಂಡು ಅನ್ರಿ ಪಂಡಿತರ ಮಣವ ಸೂರಯ್ಯ. ಇವೆಲ್ಲ ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗ್ತದೆ. ಇವೆಲ್ಲ ಹಿಂದವ್ರು ಹಿಂಗ ಮಾಡ್ಕೊಂಡು ಹೊಂಟಾರಿ, ಅವರು ತುಪ್ಪಕ್ಕೆ ಗುಬ್ಬ್ಯಾರ, ಇವರು ಗಣಪತಿ ತಗೊಂಡು ಹೋಗುವಾಗ ಹಿಂಗ ಜೈ ಹೊಡೆದ್ರೆ ನಾವು ಹಿಂಗ ಹೊಂಟಿವಿ. ಮತ್ತೆ ಇರ್ತಾನೆ ಹಿಂಗ ಹೋಗೋರು ನಾವು ತಿಳ್ಕೊಳ್ಳೋರು ಯಾವಾಗ ಅಂತೀವಿ, ತಿಳ್ಕೊಳ್ಳೋರು ಯಾವಾಗ ತಿಳ್ಕೊಂಡು ಆಚರಣೆ ಮಾಡಬೇಕು. ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದೊಳಗ ವೀರಶೈವ ಲಿಂಗಾಯತ ಧರ್ಮದೊಳಗ ಆಚರಣೆಗೆ ಒಂದು ವಿಶಿಷ್ಟವಾದ ಒಂದು ಅರ್ಥ ಇದೆ. ಪ್ರತಿಯೊಂದಕ್ಕೂ ಕೂಡ ಆಚರಣೆ ಮಾಡಬೇಕಾದ ವಿಶೇಷ ಅರ್ಥ ಅದ. ಅದನ್ನು ಸ್ವಲ್ಪ ತಿಳ್ಕೊಂಡು ಆಚರಣೆ ಮಾಡಿದಾಗ ನಮಗ ಅದರ ಮಹತ್ವ ಗೊತ್ತಾಗಬೇಕು, ಅದರ ತಿಳುವಳಿಕೆ ಬರಬೇಕು. ಎಲ್ಲಿ ಏನ್ ಹೇಳಕತ್ತಿದ್ದೆ? ತಾಯಿ ಶೇಷಮ್ಮನ ಮಡಿಲೊಳಗ ಆದಿಲಿಂಗ ನರರೂಪವಾಗಿ ಹರಣೆ ಬಂದು ಮಲ್ಕೊಂಡಾನ. ಇಲ್ಲೊಂದು ಅದ್ಭುತ ಪವಾಡ. ಹಳದಿಲ್ಲ, ಬ್ಯಾಣಿ ತಿಂದಿಲ್ಲ, ಬಸರಿಲ್ಲ, ಏನು ಬೈಕಿಲ್ಲ. ಆದ್ರೂ ಕೂಡ ಮಗನ ಪಡೆದಾಳ. ಇಡೀ ಊರು ಅಂತಿತ್ತಂತ, ಅಲ್ಲ ತಂಗಿ ಹೊಟ್ಟೆ ಆಗ್ಲಿಲ್ಲ, ಹಳಿಲಿಲ್ಲ, ಬ್ಯಾಣಿ ತಿನ್ನಿಲ್ಲ, ಕೂಸನ ದೇವರು ಆದಿಲಿಂಗಗೆ ನಡ್ಕೊಂಡು ಆದಿಲಿಂಗ ಸಾಕ್ಷಾತ್ ನರನೇ ರೂಪದೊಳಗ ಹರ ಬಂದು ಮಲಿಗ್ಯಾನ. ಮತ್ತೆ ಈ ಕೂಸಿಗೆ ಹಾಲು ಹೆಂಗ ಕುಡಿಸ್ತಾಳ? ಮರಿಗಿದ್ರೆ ಎಲ್ಲರೂ ಅಯ್ಯೋ ಪಾಪ, ಎಳೆ ಕೂಸಿಗೆ ಹಾಲು ಎಲ್ಲಿಂದ ಬರಬೇಕು? ಮ್ಯಾಲಿಂದ ಹಾಲು ಎಷ್ಟು ಹಾಕಿದ್ರೆ ಬದುಕುವುದ ಕೂಸು ಪಾಪ. ತಾಯಿ ತಂಗಿ ಕೂಸನ ತೊಟ್ಟಲ ಹಾಕಿ ಮತ್ತದಕ್ಕೆ ಹಾಲು ಹೆಂಗ ಮಾಡ್ತೀಯ ಅಂತ ಎಲ್ಲರೂ ಕೇಳಿದ್ರು. ತಾಯಿ ಅಂತಳ, ಆದಿಲಿಂಗ ನನಗ ಭಾಷೆಯನ್ನ ಕೊಟ್ಟಾನ. ಆದಿಲಿಂಗ ನನಗ ಇರುವಾಗ, ಅವನ ಆಶೀರ್ವಾದ ಅಂತಃಕರಣ ಇರುವಾಗ ನನಗೆ ಯಾವುದು ಚಿಂತೆ ಇಲ್ಲ ಅಂತ ತಿಳ್ಕೊಂಡು ಖುಷಿನ ತೊಟ್ಟಲಾಗ ತಗೊಂಡು ಎದಿ ಹಾಲು ಕುಡಿಸ್ಬೇಕು ನೋಡ್ಬೇಕಂತ ಎದಿಗೆ ಅಪ್ಕೊಂಡಳು. ಎದಿಗೇನೋ ಅಪ್ಕೊಂಡು, ಆದ್ರೆ ಎದೆಯಾಗ ಹಾಲು ಕುಡಿಲಿಲ್ಲ. ಅದು ಕೂಸು ಕಣ್ಣು ಮುಚ್ಚಿದ್ದು ಮುಚ್ಚೇ ಇತ್ತು. ಕಣ್ಣು ತಗಲಿಲ್ಲ, ನಗಲಿಲ್ಲ, ಅಳಲಿಲ್ಲ, ಮಲ್ಕೊಂಡೇ ಇತ್ತು. ಈಗ ಮತ್ತು ಉಲ್ಟಾ ಚಿಂತೆ ಚಾಲು ಆಗ್ತದೆ. ನಾನರ ಹೊಟ್ಟೆ ಆಗಿಲ್ಲ, ಬಸಿರಿ ಆಗಿಲ್ಲ, ಬೈಕಿ ತಿಂದಿಲ್ಲ, ಕೂಸಿಗೆ ಹಾಲು ಬಾಂದ್ರೆ ಹೆಂಗ ಬರ್ತಾವ? ಹಾಲು ಎದೆಯಾಗಿ ಇರಾಕಿಲ್ಲ. ಅದಕ್ಕೆ ನನ್ನ ಕೂಸು ಹಾಲು ಕುಡಿಯಬಲ್ದು. ನಾ ಹೆಂಗ ಮಾಡಿದ್ರೆ ಸಾಕಿ ಸಲ್ಲಬೇಕು ಶಿವನೇ ಪರಮಾತ್ಮ ಅಂತ ತೊಡಿ ಮ್ಯಾಗ ಹಾಕೊಂಡು. ಇಲ್ರಿ, ಕೂಸಿಗೆ ಹೆಂಗ ಜಾಕಿ ಮಾಡೋದು? ನಾವಿಬ್ಬರು ಕೂತ್ಕೊಂಡು ಬಹಳ ವರ್ಷ 12 ವರ್ಷ ದೇವರಿಗೆ ನಡ್ಕೊಂಡ ಬಳಿಕ ಈ ದೇವರು ನನ್ನ ಮಡಿಲೊಳಗ ಬಂದು ಬಲಿಗ್ಯಾನ. ಇವ್ನು ಹೆಂಗ ಜಾತಿ ಜೊತೆ ಮಾಡೋ? ಚಿಂತೆ ಮಾಡಬೇಡ ಶಿಶು. ಭಗವಂತ ಹುಟ್ಟಿಸ್ಬೇಕಾಗಿದ್ರೆ ಎಲ್ಲರಿಗೂ ಕೂಡ ಏನೇನು ಕೊಡಬೇಕು, ಯಾವ್ಯಾವ್ದು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದು ಲೆಕ್ಕಾಚಾರ ಅವನಿಗೆ ಅದ. ಬಂಡೆಯ ಬುಡಕ ಕುಂತ ಕಪ್ಪೆಗೆ ಆಹಾರ ಕೊಟ್ಟವನು ಯಾರು? ಬಂಡೆ ಬುಡಕ ಕುಂತ ಕಪ್ಪೆಗೆ ಸಹಿತ ಆಹಾರ ಅವ ಕೊಡುವ ಸಾಮರ್ಥ್ಯ ಅವನಿಗದ. ಹಂಗ ಈ ಕೂಸು ಬಂದಿಲ್ಲ, ನಿನಗೂ ಆ ಶಕ್ತಿ ಸಾಮರ್ಥ್ಯ ಇರಬೇಕಂದ. ನೋಡಿ, ಜಗತ್ತಿನ ಎಲ್ಲಾ ಜೀವಿಗಳಿಗೆ ಅನ್ನದಾತ ಯಾರು ಅಂದ್ರೆ ಭಗವಂತ. ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳಿಗೆ ಸಹಿತ ಅನ್ನ ಕೊಡೋ ಶಕ್ತಿ ಸಾಮರ್ಥ್ಯ. ಯಾಕಂದ್ರೆ ಹುಟ್ಸ್ಯಾನಂದ್ರ ಅದಿಲ್ಲದ ಅವ ಕಳಿಸ್ಯಾನ ಈ ಭೂಮಿಗೆ ನಮ್ಮನ್ನೆಲ್ಲ. ದ್ವಾರಕೆ ಒಳಗ ಕೃಷ್ಣ ಬರೋದು ಲೇಟ್ ಆತಂತ ರುಕ್ಮಿಣಿ ಕಾಯ್ಕೊಂತ ಕೂತಿದ್ದ ಅಡಿಗೆ ಮಾಡಿಕೊಂಡು. ಏನ್ರಿ ಯಾಕ್ರಿ ಲೇಟ್ ಆಯ್ತಲ್ಲ ಅಂತ ತಿಳ್ಕೊಂಡು ಕೃಷ್ಣ ಕೇಳ ಬಂದು ತೆಲಿಗೆ ಕೈ ಹಚ್ಕೊಂಡು ಕೂತಿದ್ದ. ಯಾಕೆ ಲೇಟ್ ಆತಲ್ಲ, ಎಷ್ಟೊತ್ತಾತಲ್ಲ, ಟೈಮ್ ಆತಲ್ಲ, ಭಾಳ ಆತಲ್ಲ ಅಂತಂದು. ಇಲ್ಲ, ನನ್ನ ಭಕ್ತೊಬ್ಬ ಊಟ ಮಾಡಿದ್ದಿಲ್ಲ, ಅವ ಊಟ ಮಾಡುತ್ತಾನ, ಅವನ
ಅವನಿಗೆ ಅನ್ನ ಕೊಡೋತನ ನಿಂತು ಈಗ ಊಟ ಮಾಡಿದ, ಅದಕ್ಕೆ ಈಗ ಬಂದ್ಯ ಅಂತ ಕೃಷ್ಣನಂತ ಹಾಂದಿಗೆ. ಹೌದು, ಇಡೀ ಜಗತ್ತಿಗೆ ಅನ್ನ ಕೊಡೋರು ನೀವೇ, ಅನ್ನ ಕೊಟ್ಟು ಉಣಿಸಿ ಬಂದ ಒಳಗೆ ನೀವು ಉಣ್ತೀರಿ ಏನೋ ಅಂದ್ರು. ಹೌದು, ನನ್ನನ್ನ ಬಲವಾಗಿ ಯಾರು ನಂಬಿರುತ್ತಾರ, ಯಾರು ನನ್ನವಗಾಗಿ ನನ್ನನ್ನ ಶರೀರವನ್ನು ಮೀಸಲಾಗಿಟ್ಟಾರ, ಯಾರು ನನ್ನ ನಂಬಿ ಭೂಮಿಗೆ ಹೋಗ್ಯಾರ, ಅವ್ರಿಗೆಲ್ಲ ಅನ್ನ ಹಾಕುವ ಜವಾಬ್ದಾರಿ, ಅವರ ಸರ್ವ ಜವಾಬ್ದಾರಿ ನನಗದ ಅಂತ ರುಕ್ಮಿಣಿ ಹೇಳಿದಂತ ಕೃಷ್ಣ. ಹಂಗಾದ್ರೆ ಎಲ್ಲಾ ಜೀವಿಗಳು ಅನ್ನದಾತ ನೀವೇನು? ಹೌದು ನಾನೇ. ಹಂಗಾರೆ ಪರೀಕ್ಷೆ ಮಾಡ್ಬೇಕ ನನ್ನ ಗಂಡ ಅನ್ನ ಹೆಂಗ ಕೊಡ್ತಾನ ಅಂತ ತಿಳ್ಕೊಂಡು ವಿಚಾರ ಮಾಡಿ ಮರುದಿವ್ಸ ಒಂದು ಡಬ್ಬಿ ತಗೊಂಡಳ್ರಿ, ಅದ್ರಾಗ ಒಂದು ಇರಿವಿ ಬಿಟ್ಟು ಮುಚ್ಚಿಟ್ರು. ನೋಡೋಣ ಈ ಡಬ್ಬ್ಯಾಗ ಅನ್ನ ಹೆಂಗ ಕೃಷ್ಣ ಕೊಡ್ತಾನ, ದೇವ್ರು ಹೆಂಗ್ ಕೊಡ್ತಾನ ಅನ್ನ ಅಂತ ಪರೀಕ್ಷೆ ಮಾಡಕ್ಕಿಟ್ರು. ಕೃಷ್ಣ ಹೊರಗೆ ಹೋದ, ದ್ವಾರಕೆಗೆ ಬಂದ ಬೆಳಕ ಮುಖ ತಕ್ಕೊರಿ ಊಟ ಮಾಡಾಕತ್ರಿ ಅಂದು ಮುಖ ತಕ್ಕೊಂಡ. ತಡ್ರಿ ಅಂದ ಉಣ್ಣಕ್ಕಿದ್ ಪೈಲ. ಎಲ್ಲಾ ಜೀವಿಗಳು ಉಂಡಾರೇನು? ಉಂಡಾರಲ್ಲ. ಸಣ್ಣ ಇಲಿವಿ ಹಿಡ್ಕೊಂಡು 84 ಲಕ್ಷ ಯೋನಿಗಳಿಗೆ ಎಲ್ಲಾ ಜೀವಿಗಳಿಗೂ ಅನ್ನ ಕೊಟ್ಟಿರಿ, ಉಂಡಿರ? ಉಂಡದ್ದು ನೋಡಿರ್ಯಾ? ಹೌದು, ಎಲ್ಲಾರು ಉಂಡಾರ, ಯಾರು ಉಪವಾಸ ಇಲ್ಲ. ಅಂದ ಏನಾದ್ರು ಉಪವಾಸ ಇದ್ರೆ ನಾನು ಸಹಿತ ಉಣ್ಣಂಗೆಲ್ಲ ಉಪವಾಸ ಇರ್ತೀನಿ ಅವ್ರು ಉಣ್ಣುವರಿಗೆ ಅಂತ ದೇವ್ರು ಹೇಳಿದಂತ ಕೃಷ್ಣ ಪರಮಾತ್ಮ. ಹಂಗಾದ್ರೆ ನಾನು ಇಟ್ಟ ಇರುವಿಗೆ ಅನ್ನ ಕೊಟ್ಟವ್ರು ಯಾರು ಕೊಟ್ಟಿಲ್ಲ ಅಂದ ಬೆಳಗ್ಗೆ ಇದಕ್ಕೆ ಹೆಂಗ್ ಕೊಟ್ಟಾನ ಕೃಷ್ಣ ಪರೀಕ್ಷೆ ಮಾಡ್ಬೇಕಂತ ಓಡೋಡಿ ಹೋಗಿ ನಿಂದ್ರಿ. ಊಟ ಮಾಡಬೇಡ, ಒಂದು ಜೀವ ಉಂಡಿಲ್ಲ ಅಂತ ಹೇಳಿದ್ದು. ಇಲ್ಲ ಉಂಡಾದ ಅಂತವ, ಇಲ್ಲ ಉಂಡಿಲ್ಲ ಅಂತಿಕ್ಕಿ. ಉಂಡ ಬಳಕ ನಾನು ಗಂಗಾದ ಕೈ ಹಾಕಿನಿ, ಅದು ಉಣ್ಣುತ್ತೆ ನನ್ನ ಕೈ ಹಾಕಂಗಿಲ್ಲ ಅಂತ ಕೃಷ್ಣ ಇಲ್ಲ ದಮ್ ಅಂತ ನಿಂದ್ರಿಸಿ ಹೋಗಿ ಡಬ್ಬಿ ತೆಗಿತಾಳ. ಇರಿವಿ ಡಬ್ಬ್ಯಾಗಿತ್ತು, ಆ ಇರಿವಿ ಬಾಯಾಗ ಒಂದು ಅಕ್ಕಿ ಕಾಳಿತ್ತು ನೋಡ್ರಿ. ಹೆಂಗಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡಲು, ಏನು ಕುಂಕುಮ ಹಚ್ಕೊಂಡು ದೇವರಿಗೆ ನಮಸ್ಕಾರ ಮಾಡುವಾಗ ಅಕ್ಕಿ ಕಾಳು ಹತ್ತಿತ್ತಲ್ಲ, ಆ ಅಕ್ಕಿ ಕಾಳು ಆ ಡಬ್ಬ್ಯಾಗ ಬಿದ್ದಿದ್ದು ನೋಡಿಲ್ಲ, ಬರೀ ಇರಿವಿ ಮುಚ್ಚಿಟ್ಟಾಳ. ಅದು ಅಕ್ಕಿ ಬಿದ್ದದ, ಅಕ್ಕಿ ಬಾಯಾಗ ಹಿಡ್ಕೊಂಡು ಇರಿವಿ ಕುಂತದ. ಎಷ್ಟು ಶಕ್ತಿ ಸಮರ್ಥನದಲ್ಲ ಗುರುನಾಥ ದೇವರು ಭಗವಂತ. ಹುಟ್ಟಿದ ಪ್ರತಿಯೊಂದು ಜೀವಿಗೆ ಅನ್ನದಾತ, ಅನ್ನವನ್ನ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಎಷ್ಟು ದೊಡ್ಡವ, ಎಷ್ಟು ನೆನೆಸಿದ್ರು ಕಮ್ಮಿ. ಇಡೀ ಒಂದು ಜಗತ್ತು ಹುಟ್ಟಿದ ಅಂದಿನಿಂದ ಇಂದಿವರೆಗೂ ಅನ್ನ ನೀರು ಬೆಳಕು ಎಲ್ಲಾ ಕೊಟ್ಟಾನ ದೇವರು. ಒಂದು ದಿನ ನಾ ಕೊಟ್ಟಿನಂತ ಎಲ್ಲೆಲ್ಲ ಬೋರ್ಡ್ ಹಾಕೊಂಡು ಟ್ಯಾಕ್ಸ್ ಕಟ್ಟಿ ಅಂತ ಬಂದಾನ. ವರ್ಷಿಗೊಮ್ಮೆ ನೀವು ದಾಸೋಹ ಮಾಡಿಸಿದ್ರಿ ಈ ಊರ್ ಮಂದಿಗೆ ಅದೇ ನಾ ಇವತ್ತು ಮುದ್ದೆನ ಮಾಡೋದು ದಾಸೋಹ ಮಾಡಿದೆ. ಏನ್ ಮಾಡಿಸಿದ್ರಿ? 10 ಕಿಲೋ ಹೋಳಿಗೆ ಮಾಡಿಸಿನಿ, 1 ಕ್ವಿಂಟಲ್ ಅನ್ನ ಹಾಕಿನಿ ಅಂತ ವರ್ಷ ತುಂಬುತ್ತಾನ ಮಂದಿ ಮುಂದೆ ಹೇಳುವುದಕ್ಕೈತಿ ನಾವು ಏನ್ರಿ. ಅಷ್ಟೆಲ್ಲ ಕೊಟ್ಟಾನ. ಒಂದು ದಿವಸ ನಾ ಕೊಟ್ಟಿನಂತ ಅವನ ಬಾಯಾಗ ಬಂದಿದ್ದು. ಇಟ್ಟು ಬೆಳಗ್ಗೆ ಕೊಟ್ಟಾನ. ಅವನು ಬೆಳಕಿಲ್ಲ ಅಂದ್ರೆ ಬದುಕಿಲ್ಲ, ಬದುಕಿಲ್ಲ ಅಂದ್ರೆ ಜೀವನ ಇಲ್ಲ. ಜೀವಕರಕ ಸೂರ್ಯನ ಬೆಳಕೆ ಕಾರಣ. ಸೂರ್ಯನ ಉದಯಿಗೆ ತಾವರೆ ಜೀವಳಂದಂಗ ನಮ್ಮ ಜೀವಕ್ಕೆ ಆ ಸೂರ್ಯ ಏನಾದ್ರೂ ಒಂದು ದಿವಸ ಇಟ್ಟು ದಿವಸ ನಾ ಬಂದೀನಿ, ಬ್ಯಾಸರಾಗೈತಿ, ತಿಳಿ ನೋಯಾಕತ್ತೈತಿ, ಹೆಣ್ಮಕ್ಳು ಅಡ್ಗೆ ಮಾಡೋದ್ ಗಂಡುಗಳಿಗೆ ಎಂತ ನೋಡಿನು, ಮೈಯಾಗ ಹುಷಾರಿಲ್ಲ, ಮತ್ ದವಾಖಾನೆ ನಡಿ, ದವಾಖಾನೆ ನಾಯಕ್ ಬರ್ಲಿ, ದವಾಖಾನಿಗೆ ಹೋಗೋಟ್ ಆಗಿಲ್ಲ, ಅಡ್ಗೆ ಮಾಡಾಕ ನನಗೆ ಬರಂಗಿಲ್ಲ. ಹೆಂಗದ್ ನೋಡಿದ, ದವಾಖಾನಿಗೆ ಹೋಗೋಕೆ ನನಗೇನು ಜಡ್ಡು ಬಂದಿಲ್ಲ, ಅವ್ರು ಅಡ್ಗೆ ಮಾಡಾಕ ಬರೋಲ್ಲ ಅಂದ್ರೆ ಅರ್ಥೇನು, ಕಾಣಾವಳಿಗೆ ತೊಂಬ ಇಬ್ರು ಕೊಡ್ತೀನಿ ಬ್ಯಾಸಾಗಿದೆ ಅಡ್ಗೆ ಮಾಡೋದು ಅಂತ ಅರ್ಥ. ಇಟ್ಟೆಲ್ಲ ದೇವರು ಕೊಟ್ಟಾನ. ಒಂದು ದಿವಸ ಟ್ಯಾಕ್ಸ್ ಕೇಳಿಲ್ಲ, ಒಂದು ದಿವಸ ನಂದು ಬಿಲ್ ಕೇಳಿಲ್ಲ. ಆದ್ರೆ ಕರೆಂಟ್ ಬಿಲ್ ಏನಾದ್ರು ಒಂದು ತಿಂಗಳು ಕಟ್ಟೋದು ಲೇಟ್ ಆದ್ರೆ ಕಂಬ ಏರಿ ಕರೆಂಟ್ ಕಟ್ ಮಾಡಿ ಹೋಗಿತಾರಲ್ಲ. ಮತ್ತು ದೇವರು ಚಲೋ ಅಂತೀರಿ, ನಾವು ಮಾಡ್ಕೊಂಡಿದ್ದ ಕೃತಕ ಸಾಮಾನುಗಳು ಬೇರೆ ಅಂತೀರಿ. ಇಷ್ಟೆಲ್ಲ ಕೊಟ್ಟ ದೇವರು, ಇಷ್ಟೆಲ್ಲ ಕೊಟ್ಟ ದೇವರು ಅವ ಹೇಳ್ತಾನೆ, ಶಿಶು ಮಗುನು ಕೊಟ್ಟಾನಂದ್ರ ಆ ಮಗುವಿನ ಜೊತೆ ಬದುಕಾಕ ಹಾಲು ಕೊಳ್ಳಾದ ಇರ್ಲಾದಷ್ಟು ಏನೋ ದೇವರು ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಂಡು ಏನೇ ನೀನು ಹುಚ್ಚಿ ಇಲ್ಲ. ಮತ್ತೆ ಆಕ ಕಣ್ಣು ತೆಗೆಯೋದು, ಹಾಲು ಕುಡಿಯೋದು. ನೋಡು ಇವತ್ತೊಂದು ದಿವಸ ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ತೊಡಿ ಮ್ಯಾಗ ಹಾಕೊಂಡು ಗಂಡ ಹೆಂಡತಿ ಇದ್ರ ಬದ್ರ ಹಿಂಗ ಕುಂತೀರಿ ಬೆಳತನ. ದಿನವೊಂದು ಕಳೆದಿದೆ
ಎದ್ರು ಮುಖ ತಕ್ಕೊಂಡು ಆ ಖುಷಿ ಈಗ ಅದ್ರ ಹಾಲು ಕುಡಿಸ್ಬೇಕಂತ ತಿಳ್ಕೊಂಡು ಎದಿಗೆ ಹಿಡಿತಾಳ. ಕಣ್ಣು ತೆಗೆದಿಲ್ಲ, ಹಾಲು ಕುಡುದಿಲ್ಲ. ದಿನ 3 ಕಳೆದಿದೆ, ಒಂದು ಹನಿ ಸಹಿತ ಹಾಲಿಲ್ಲ. ಕಣ್ಣು ತೆಗಲಿಲ್ಲ, ನಗಲಿಲ್ಲ, ಅಳಲಿಲ್ಲ. ಖುಷಿನ ನೋಡಿ 3 ದಿನ ಆದ ಬಳಿಕ ಶೇಷಮಗ ಗಾಬರಿ ಆಯ್ತು. ಅಯ್ಯೋ ಶಿವ ಶಿವ, ಈ ಕೂಸ ಬರದೇ ಇದ್ರು ಎಷ್ಟೋ ಜೀವನ ಚಲೋ ಇತ್ತಲ್ಲ, ಚಂದ ಇತ್ತಲ್ಲ, ನೆಮ್ಮದಿ ಇತ್ತಲ್ಲ. ನನಗ ಕೊಡದು ಕೊಟ್ಟಿ ಆ ಕೂಸಿಗೆ ನಗ್ತಾ ಇಲ್ಲ, ಅಳ್ತಾ ಇಲ್ಲ, ಹಾಲಿಲ್ಲ, ಏನಿಲ್ಲ. ಇದು ಸತ್ತೈತಂತ ಗೊತ್ತಿಲ್ಲ, ಬದುಕೈತಂತ ಗೊತ್ತಿಲ್ಲ. ಎಂತ ದೇವರು ಹಣೆದಾಗ ಬರದಾನ ಯಪ್ಪ ಬ್ರಹ್ಮ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ತಾಯಿ ಅಂತಾಳ, ಇದಿರಂಡಿ ಶಟಗವ್ವ ಹಣೆದಾಗ ಏನ ಬರಬಾರ. ಇದಿರಂಡಿ ಶಟಗವ್ವ ನನ್ನ ಕೂಸಿನ ಹಣೆ ಬರದಾಗರ ಏನು ಬರ್ತಾಳ. 12 ವರ್ಷ ತಪಸ್ಸು ಮಾಡಿ ದೇವರಿಂದ ಆದಿ ಲಿಂಗನಿಂದ ಈ ಕೂಸನ್ನ ಪಡ್ಕೊಂಡು ಬಂದೆ. ಶಿವನೇ ಸಾಕ್ಷಾತ್ ಹುಟ್ಟು ಬಂದಾನ ಅಂತ ಶಿಶುವಿಗೆ ಹಾಲು ಕೊಡದ ಬದುಕುದು ಹೆಂಗ? ಇವ್ರು ಅಳೋದು ಕೇಳ ಆಜುಬಾಜು ಮಕ್ಕಳೆಲ್ಲ ಓಡಿ ಹೆಣ್ಮಕ್ಳು ಬಂದ್ರೆ ಏನಾಗೈತೆ ತಂಗಿ, ಯಾಕ ಶಿಶು ಯಾಕೆ ಅಳಕತ್ತಿ? ಇಲ್ಲವ್ವ 3 ದಿವಸ ಆತು, ಕಣ್ಣು ತೆಗೆದಿಲ್ಲ, ಹಾಲು ಕುಡಿದಿಲ್ಲ ಕೂಸು. ಅಯ್ಯ ಎಲ್ಲರೂ ಬಂದು ಹೋಗ್ಯಾರ, ನೆದರಾಗಿರ್ಬೇಕು, ನೆದರ ತೆಗಿರಿ ಅಂತ ತಿಳ್ಕೊಂಡು ಬಹಳ ಮಂದಿ ಹೇಳಿದ್ರು. ಕೆಲವೊಂದಂದ್ರು ಊರ್ ಹಿರಿಯಮಠ ಸ್ವಾಮಿಗಳ ಕಡೆ ಕೂಸಿನ ಕರ್ಕೊಂಡು ಹೋಗ್ರಿ, ಒಂದು ಕರಿದಾರ ಕಟ್ತಾರ, ನಿಂಬೆನಾರ ಮಂತ್ರಿಸಿ ಕೊಡ್ತಾರ, ಮಠಕ್ಕರ ಒಯ್ದಿ ಅಂತ ತಿಳ್ಕೊಂಡು ಯಾರೋ ಹೇಳಿದಾಗ ಅರಿವಿ ಮುಚ್ಕೊಂಡು ಸೆರಗು ಮುಚ್ಕೊಂಡು ಕೂಸಿನ ಅಳ್ಕೋಂತ ಕೂಸಿನ ತಂದ ಮಠಕ್ಕೆ ತಂದ್ರು. ಗುರುಗಳು ಒಳಗಿದ್ರು, ಪೂಜಾ ಮುಗಿಸ್ಕೊಂಡು ಬಂದ್ರು. ಗುರುಗಳ ಮುಂದೆ ಕಂಬಳಿ ಮ್ಯಾಗ ಕೂಸಿನ ಹಾಕಿ ಗೊಳೋಂತ ತೀಕೊಂಡು ಶೇಷಪ್ಪ ಅಳ ಯಪ್ಪ ಹಡಿಲಿಲ್ಲ, ಬ್ಯಾನಿ ತಿನ್ಲಿಲ್ಲ. ಕೂಸರ ಬಂದದ ಪರಮಾತ್ಮನ ಅಂತಃಕರಣದಿಂದ. ಆದ್ರೆ ಈ ಕೂಸು ಬದುಕ್ತೈತೋ ಇಲ್ಲೋ ಅನ್ನೋದು ಚಿಂತೆಯಾಗಿ ಬಿಟ್ಟು, ಮಕ್ಕಳಿಲ್ಲ ಅನ್ನೋ ಒಂದೇ ಚಿಂತಿತ್ತು. ಮಕ್ಕಳ ಆದ ಬೆಳಕಿಗೆ ನನಗೆ 9 ಚಿಂತೆ ಕೊಟ್ಟಲು ಗುರುನಾಥ, ನಾ ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡು ದುಃಖ ಮಾತಾಡಕತ್ತು. ಯಪ್ಪ ಇದಕ್ಕೆ ಕರಿದಾರ ಕಟ್ಟು, ನಿಂಬೆನ ಮಂತ್ರಿಸು, ಏನೆಲ್ಲ ಮಾಡಿದು ಕಣ್ಣು ತೆಗಿಯಂಗ ಮಾಡಿ ನನಗ ಈ ಮಗನು ಬದುಕಿಸಿಕೊಡು ಅಂತ ತಿಳ್ಕೊಂಡಂದಾಗ ಹುಟ್ಟಿದ ನಕ್ಷತ್ರ ಸಮಯ ಕುಂಡಲಿ ಹಾಕಿ ಗುರುಗಳು ನೋಡಿ ಅಂತಾರ, ಉತ್ಸವ ಶೇಷಮ್ಮ ನಿನಗ ಹುಟ್ಟಿದ ಮಗ ಸಾಮಾನ್ಯ ಮಕ್ಕಳು ಅಲ್ಲವ, ಸಾಮಾನ್ಯ ಮಗು ಅಲ್ಲದು. ಎಲ್ಲರಂಗ ಹುಟ್ಟಿಲ್ಲ, ಎಲ್ಲರಂಗ ಬೆಳೆಯಂಗಿಲ್ಲ ಕೂಸು. ಅದಕ್ಕೆ ನಾನು ತೀರ್ಥ ಕೊಡ್ತೀನಿ, ಭಸ್ಮ ಕೊಡ್ತೀನಿ. ಮಣಿಯಾಗ ಹೋಗಿ ಎರೆದು ದೇವರ ಮುಂದೆ ಹೋಗಿ ಒಂದು ಹನಿ ತೀರ್ಥ ಬಾಯಿಗೆ ಹಚ್ಚು, ಮೈ ತುಂಬ ವಿಭೂತಿ ಹಚ್ಚು. ಈ ತೀರ್ಥ ನೀ ಕುಡಿದೆ ಅಂದ್ರೆ ಎದಿ ಒಳಗ ಹಾಲು ಬರ್ತದ, ಹಳದಿಲ್ಲಂದ್ರು ದೇವನ ವಿಶೇಷ ಶಕ್ತಿ ನಿನಗ ನಾ ಕೊಡ್ತೀನಿ. ವಿಭೂತಿ ತಿನ್ನು, ಬಂಜಿ ಆದವಳ ಮನೆಯೊಳಗ ಹಾಲು ಕೊಟ್ಟಾಡ ಪರಮಾತ್ಮನ ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಗುರುಗಳು ವಿಭೂತಿ ಪಾದೋದಕವನ್ನ ಕೊಟ್ಟು ಕಳಿಸಿದ್ರು. ಹೋಗ್ತಾಳಕೊಂತ ಹೋಗಿದ್ಲು, ಬರುವಾಗ ಸಂತೋಷದಿಂದ ನಕ್ಕೊಂತ ಬಂದಳು. ಹಂಡೆ ನೀರು ಕಾಸಿದಳು, ಕೂಸಿಗೆ ಚಂದಾಗಿ ಎಣ್ಣೆ ಹಚ್ಚಿ ಎರೆದಳು. ದೇವರ ಮನೆಯಾಗ ಹೋಗಿ ಧೂಪ ಹಾಕಿ ದೇವರಿಗೆ ಬೇಡಿಕೊಂಡು ಆ ವಿಭೂತಿ ಮೈ ತುಂಬ ಹಚ್ಚಿ ಹಣಿಗೆ ಹಚ್ಚಿ ಒಂದು ತೀರ್ಥ ಒಂದು ಈಟು ತುಟ್ಟಿ ಮ್ಯಾಗ ಇಡ್ತಾಳ. ತಾನು ವಿಭೂತಿ ತುಂಡು ತೀರ್ಥ ಕುಡಿತಾಳ. ಕುಡಿದ ಗಳೇನ ಆ ಕೂಸು ಕಣ್ಣು ತೆಗೆದು ಕುಲು 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 ನಗಾಕತ್ತಂತೆ. ಮೈ ರೋಮಾಂಚನ ಆಯ್ತು ಆ ಶೇಷಮ್ಮಗ. ಯಪ್ಪ ಸಾಮಾನ್ಯನಲ್ಲಪ್ಪ, ನೀ ಪರಮಾತ್ಮ ಗರ್ಭದಿಂದ ಪಿಂಡದಿಂದ ಬಂದವನಲ್ಲ ನೀನು. ಅಯ್ಯೋ ನಿಜಲ್ಲಪ್ಪ, ನನಗ ಗೊತ್ತಾಗಲಿಲ್ಲ. ಮರಳು ಮಾನವ ಅರಿವಿಲ್ಲ ನನಗ. ಮರ್ತು ಜನ್ಮಕ್ಕೆ ಬಂದರೂ ಕೂಡ ತಿಳುವಳಿಕಿಲ್ಲ. ಯಪ್ಪ ನಿನಗೆ ವಿಭೂತಿ ಅಲ್ಲ, ನೀನು ಬೂದಿ ಬಿಡಕ ಶಿವ ಅಲ್ಲ. ನನ್ನಪ್ಪ ಶಿವನೇ ಅಂತ ತಿಳ್ಕೊಂಡು ವಿಭೂತಿ ಹಚ್ಚಿದಾಗ ಬಂಜಿಯ ಬಾಳಿನೊಳಗ ಎದೆ ಹಾಲನ್ನು ಗಪ 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 ಗಪನೆ ಕುಡುದನಂತೆ ಮೌನೇಶ. ನೋಡ್ರಿ,
ಹಡ್ದಿಲ್ಲ, ಪಟ್ಟಿಲೆ ಆಗಿಲ್ಲ, ಬ್ಯಾನಿ ಬ್ಯಾಸರಿಕೆ ಬೈಕ್ ಏನೂ ಇಲ್ಲ. ಆದರೂ ಪರಮಾತ್ಮ ಆಕಿನ ಎದೆಯಾಗ ಹಾಲು ಕೊಟ್ಟ, ಮೌನೇಶನ ದೊಡ್ಡವನಾಗಿ ಬೆಳೆಸಿದ. 6 ವರ್ಷ ಆಯ್ತು ನೋಡ್ರಿ. 6 ವರ್ಷ ಆದ ಬಳಿಕ ಕೆಟ್ಟ ಉಡಾಳ ಅಂದ್ರೆ ಮೌನೇಶ್ ಉಡಾಳ ಹುಡುಗ, ಭಾಳ ಉಡಾಳ ಮತ್ತು ಅಷ್ಟ ಹಠವಾದ ಇದ್ದಲ್ರಿ. ಯಾರ್ದಾರ ಮನೆಯಾಗ ಹೋಗೋದು, ಏನಾರ ಉಳಿಸಿ ಬರೋದು. ಅವರು ಬಂದ, ಶೇಷವ ನಿನ್ನ ಮಗ ಹೇಳೋ ನೋಡಲಿ, ಹಾಲೆಲ್ಲ ಗಡಿಗೆ ಚೆಲ್ಲಿ ಬಂದಾಣ, ಕುಡಿ ಅಂದ್ರೆ ಕೊಟ್ರಲ್ಲ, ಒಂದು ಗಡಿಗೆ ಒಂದು ವಾಟದಾಗ ಹಾಕಿ ಕೊಡ್ತಿದ್ದೆ, ಒಟ್ಟು ಹಾಲು ಚೆಲ್ಲಿ ಬಂದಾನ, ನಮ್ಮ ಮನ್ಯಾಗ ಮೊಸರು ಚೆಲ್ಲಿ ಬಂದಾನ, ದಿನ ಒಂದೊಂದು ಕಂಪ್ಲೀಟ್ ಇವ್ನ ಮ್ಯಾಗ ಹೇಳವ್ರಿ. ಇಷ್ಟು ಉಡಾಳಿದ್ದ ಹುಡುಗ, ಅಷ್ಟೇ ಹಠವಾದಿ. ಮಕ್ಕಳು ಸಣ್ಣವಿದ್ದವಾಗ ಭಾಳ ಹಠ ಹಿಡಿತಾವ ಅಂತೀವಿ. ಅವು ಹಠ ಒಮ್ಮೆ ಹಿಡಿದು ಅಂದ್ರೆ ಬಿಡಂಗಿಲ್ಲ, ಕೊಡಿಸುತ್ತಾರೆ ಬಿಡಂಗಿಲ್ಲ. ಹಿಂದಿನವ್ರ ಹಠ ಬೇರೆ ಇತ್ತು, ಈಗಿನವ್ರು ಬೇರೆ ಅದಾವ. ಈಗಿನವ್ರು ಏನು ಮಾಡಾಕತ್ತೀರಿ, ಭಾಳ ಕಿರಿಕಿರಿ ಅಳಾಕತ್ತಗಳನ್ನ ತೊಟ್ಟಲಾಗ ಹಾಕಿರ್ತೀರಿ. ಇದು ಭಾಳ ಅಳಾಕತ್ತೈತೆ ಅಂತ ತಿಳ್ಕೊಂಡು ಕೈಯಾಗ ಮೊಬೈಲ್ ಕೊಡ್ತೀರಿ. ಅದ ಮೊಬೈಲ್ ನೋಡ್ಕೊಂತ ಗಪ್ಪಾಗಿ ಬಿಡ್ತೈತೆ ಅಲ್ಲಿ. ನಾವು ಸಣ್ಣವರಿದ್ದಾಗ ತೊಟ್ಟಲಾಗ ಮೊಬೈಲ್ ಏನು ಕೊಟ್ಟಿವಿ, ಈ ಮೆದುಳು ನಿಷ್ಕ್ರಿಯ ಮಾಡಾಕತ್ತೀವಿ. ಹಾರ್ಟ್ ಏನಾಗಕತ್ತೈತಿ, ಕ್ಷೀಣ ಆಗಕತ್ತೈತಿ, ಕಿಡ್ನಿ ಹಾಳಾಗಕತ್ತೈತಿ. ಯಾಕಂದ್ರೆ ಈ ಮೊಬೈಲಿಂದ. ಮೊಬೈಲ್ ಭಾಳ ನೋಡಿದ್ರೆ ನೋಡ್ರಿ ಬುದ್ಧಿ ಮಂದಿರ್ತಾವು, ಒಂಥರ ಹುಚ್ಚನಂಗಿರ್ತಾವು. ಮೊಬೈಲ್ ಭಾಳ ಆಡಿಸ್ತಿರ್ತಾವ. ಈ ಮೊಬೈಲ್ ಬಂದ ಇಡೀ ಜಗತ್ತ ಕೆಟ್ಟದ. ಅಷ್ಟ ಒಳ್ಳೇದದ, ಅದನ್ನ ಎಷ್ಟು ಉಪಯೋಗ ಮಾಡಬೇಕು, ಅದರಿಂದ ಏನು ತಗೋಬೇಕು ಅಷ್ಟು ತಗೊಳಂಗಿಲ್ಲ. ನಾವು ಇಲ್ಲಿ ಪುರಾಣಕ್ಕೆ ಬಂದೀವಂದ್ರೆ, ಸುಮ್ ಕುಂತೀವಂದ್ರೆ ಪುರಾಣ ಕೇಳೋದು ಬಿಡ್ತೀವಿ, ಈ ಮೊಬೈಲ್ ಹಚ್ಕೊಂಡು ಕುಂದಿರ್ತೀವಿ. ಯಾವ್ದಾರ ಸ್ಟೇಜ್ ಮ್ಯಾಗ ನೋಡ್ರಿ, ಲಗ್ನದಾಗ ನೋಡ್ರಿ, ಮೊಬೈಲ್ನಾಗ ಇರ್ತಾರೆ. ಈ ಹೆಣ್ಮಕ್ಳು 3 ಮಂದಿ ಕೂತ್ರಂದ್ರೆ ಮನಿದು ಮಾತಾಡ್ತಾರೆ. ಯಾಕತ್ತಂಗಿ ಸೊಸಿ ಹೆಂಗ, ನಿಂದ ಹೆಂಗ, ಅವ್ರದ್ದು ಹೆಂಗ, ಮಗಳದ ಹೆಂಗ ಸುದ್ದಿ ಮಾತಾಡ್ತಾವ. ಇವ್ರು 3 ಮಂದಿ ಕುಡಿಸ್ರಿ ಕುರ್ಚಿ ಮ್ಯಾಗ, ಇವನ್ ಕೈಯಾಗ ಒಂದು ಮೊಬೈಲ್, ಅವನ ಕೈಯಾಗ ಒಂದು ಮೊಬೈಲ್, ಇವನು ಮಾತಾಡಂಗಿಲ್ಲ, ಅವನಿಗೆ ಮಾತಾಡೋಣ. ತಿಕ್ಕಿದ್ದೆ ಟಿಕ್ ರೇಷನ್ಗೆ ಹೋಗಿ ಹಿಂಗೆ ಬಟ್ಟಿಟ್ಟು ಅದೇನೋ ತೊಗೊಳೋದಂಗ ಆಯ್ತು. ಯಾಕ ಎಲ್ಲ ಸೌದಾರಿ ಮೊಬೈಲ್ ತಿಕ್ ಎಷ್ಟರ ನೋಡೋದು. ಮೊಬೈಲ್ ಬಿಟ್ಟು ಹೆಂಡತಿ ಬಿಟ್ಟು ನಡೀತೈತಿ. ಒಂದು ವೇಳೆ ಮೊಬೈಲ್ ಅರ್ಧ ತಾಸು ಬಿಟ್ಟು ಅದಾನಂದ್ರೆ ಹುಚ್ಚಿಡಿಲ್ಲ ಅಂದ್ರೆ ಗ್ಯಾರಂಟಿ ತೊಗೊಂಡಿರ್ಬೇಕಲ್ಲ, ಸೀದಾ ಅವ್ನು ದವಾಖಾನಿಗೆ ಹೋಗ್ಬೇಕು. ಯಾಕ್ರಿ ದವಾಖಾನಿಗೆ ಅದಕ್ಕೆ ಮೊಬೈಲು ಇಲ್ರಿ, ಮೊಬೈಲ್ ಕಳ್ದದು ಹುಚ್ಚದಂಗೆ ನನಗಂತಾವ. ಮೊಬೈಲ್ ಬಿಟ್ಟು ಹುಚ್ಚಾಕಾವು, ಹೆಂಡತಿ ಬಿಟ್ಟು ದೂರ ಇರ್ತಾವ, ಸುಮ್ಮನೆ ತಣ್ಣಗಿರ್ತಾವ. ಖರೆ ಮೊಬೈಲ್ ಮೊದಲು ಇರ್ಬೇಕು. ಎಷ್ಟು ಅಡಾಪ್ಟ್ ಆಗಿ ಮೊಬೈಲ್ಗೆ ಅಂತಂದ್ರೆ ಅದನ್ನ ಬಿಟ್ಟು ಜೀವನ ಇಲ್ಲದಂಗ ಬದುಕನ್ನು ನಾವು ಕಟ್ಟಿಕೊಂಡು ಜೀವನ ಹಾಳು ಮಾಡಿಕೊಂಡು ಆ ಮಕ್ಕಳಿಗೆ ಸಹಿತ ಹುಟ್ಟು ಮಕ್ಕಳಿಗೆ ಮೊಬೈಲ್ ಕೊಟ್ಟು ನಾವು ಭಾಳ ಕೆಟ್ಟ ಮಾಡಾಕತ್ತೀವಿ, ತಪ್ಪು ಮಾಡಾಕತ್ತೀವಿ. ಅದ್ರಾಗ ಕಾಲೇಜ್ ಯುವತಿಗಂತೂ ಮೊಬೈಲೇ ಕೊಡಬಾರ್ದು. ಅಂದ್ರೆ ಒಳ್ಳೇದದ ಕೆಟ್ಟದ್ದದ, ಆದ್ರೆ ನಮ್ಮ ದಾರಿ ತಪ್ಪಿಸುವ ಹಾದಿ ಭಾಳ ಅದಾವ. ಯುವಕರು ತಿಳುವಳಿಕಿಲ್ಲದೆ ಮೊಬೈಲ್ದಿಂದಲೇ ಏನಾಗ ಪ್ರಪಂಚದಾಗ ಶಾಲೆ ಕೈಲಂತ ನಾವು ಚಂದಾಗಿ ಕಳಿಸ್ತೀರಿ. ಎಲ್ಲಿ ಬಿಜಾಪುರ ಕಾಲೇಜ್ ಕಲೀಲಿ, BCom ಕಲಿ, MCom ಕಲಿ ಅಂತೇಳಿ ಬಡ ರೈತ ಕಳಿಸಿದ್ನಂತ. ಕಳಿಸಿದ ಆಕಿನೂ ಕಲ್ತು ಪಾಪ ನಾನು ಮೊಬೈಲ್ ಬೇಕಂದಾಕಿ. ಮತ್ತು ಈಗೆಲ್ಲ ಪ್ಯಾಷನ್ ಅಲ್ರಿ ಹುಡುಗಿರಿಗೆ ಹಚ್ಚಬೇಕಲ್ಲ, ತಗೋ ಅಂತಂದು 50,000 ರೂಪಾಯಿ ಮೊಬೈಲ್ ಕೊಡಿಸಿದ. ಈಕೆ ಮೊಬೈಲ್ ಎಂದ ಬಂತು, ಮರುದಿವ್ಸ ಒಬ್ಬನ ಫ್ರೆಂಡ್ ಮಾಡ್ಕೊಂಡ ಬಿಟ್ಲಿಕ್ಕೆ. ಫ್ರೆಂಡ್ ಶುರುವಾಯ್ತು, ಮೆಸೇಜ್ ಶುರುವಾಯ್ತು. ಟಿಕ್ 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 ಟಾಕ್ ಟಕ್ ಟಾಕ್ ಟಕ್ ಬಾಳ್ತ. ನೀವೇನು ನಡೆದು ಇವ್ರು ಮೆಸೇಜ್ಗಳು ಮುಂದುವರ್ಸ ಅನ್ನೋದ್ರಾಗ ಅಪ್ಪಗೆ ಹೇಳಿಲ್ಲ, ಅವ್ಗೆ ಹೇಳಿಲ್ಲ. ಇವ್ರು ಆನ್ಲೈನ್ದಾಗ ಮದುವೆ ಆದ್ರಿ. ಆನ್ಲೈನ್ದಾಗ ಮದುವೆ ಆದ್ರು ಒಂದು ಹಾಡಿದ್ರು. ಇದು ಅಪ್ಪಗೆ ಆಮೇಲೆ ಗೊತ್ತಾಯ್ತು ಹಾಡದ ಬಳಕ. ಇನ್ನು ಊರು ಮರ್ಯಾದಿಲ್ಲ ಅಂತ ಹೋಗ್ತೈತಿ ಬಾ ಅಂತೇಳಿ ಹೆಂಗಿನ ಮಾತು ಹೆಂಗೆ ಇಲ್ಲಿ ಬಾ ಅಂತ ಕರ್ಕೊಂಡು ಬಂದ. ಅವ್ರ ಮನೆಗೆ ಒಂದು ಮುದುಕಿತ್ರಿ, 89 ವರ್ಷ ಮಜ್ಜದಳ ಹಿಂಗಿದ್ದು. ಆ ಖುಷಿನ ಮತ್ತೆ ಇನ್ನು ಆಗೈತಿ ಏನು ಮಾಡೋದು, ಅವ್ರ ಅಪ್ಪನ ಅದಾನಂತ ಮುದುಕಿ ಗಪ್ಪಿದ್ದು. ಅದನ್ನ ಖುಷಿದ ಕೈಯಾಗಿ ಹಿಡ್ಕೊಂಡು ಆಡಿಸ್ತಿದ್ಲು. ಬಾರ ಡಿಂಗ್ರಿ ಬಾ, ಬಾರ ಡಿಂಗ್ರಿ ಬಾ, ಬಾರ ಡಿಂಗ್ರಿ ಬಾ ಅಂತ ಆಟ ಆಡಿಸ್ತಿದ್ದಕ್ಕೆ. ಇಲ್ಲಿ ಪಡ್ಸಾರೆ ಹೊರಗೆ ಕೂತು ಇವು ಹೋಗೋ ಬರೋರು ಎಲ್ಲ ಅಂತಿದ್ರು. ಈ ಮುದುಕಿದ ಈ ಖುಷಿಗೆ ಡಿಂಗ್ರಿ ಡಿಂಗ್ರಿ ಅಯ್ಯ ಅಂದ್ರು. ಏನು ಆ ಖುಷಿನ ಹೆಸರೇನು? ನಾಗರಾಜ್ ಐತಿ. ಮತ್ತೆ ಡಿಂಗ್ರಿ ಯಾಕೆ ಅಂತೀನಿ ಅಂದ್ರು. ಆಕೆಗೆ ಡಿಗ್ರಿ ಕಲ್ಸಕ್ಕೆ ಹೋಗಿದ್ದೀವಿ, ಇದು ಡಿಂಗ್ರಿ ತಂದಾಳ ಯಪ್ಪ ಅಂತಿದ್ದಕ್ಕೆ.
ಡಿಗ್ರಿ ಕಲಸಾಕ ನಾವು ಬಿಜಾಪುರದಾಗ ಇಟ್ಟಿವಿ, ಇದು ಡಿಂಗ್ರಿ ತಂದ್ರೆ ಅದಕ್ಕೆ ಡಿಂಗ್ರಿ ಬಾ ಅಂತ ಆಡ್ತಿದ್ದು. ನಮ್ಮ ಪರಿಸ್ಥಿತಿ ಇಲ್ಲಿಗ ಡಿಗ್ರಿ ಹೋಗ್ಯದ, ಡಿಂಗ್ರಿ ತೊಗೊಂಡು ಮನೆಗೆ ಬರೋದಾಗ್ಯದ. ಇದು ಎದ್ರ ಪ್ರಭಾವ ಅಂದ್ರೆ ಇದು ಮೊಬೈಲ್ಗಳ ಪ್ರಭಾವ. ಅದಕ್ಕೆ ನೋಡ್ಕರೆ ಹೇಳಿ ಹಾನಿ ಮಾಡಿ ಎದ್ದುಗಳನ್ನ ದೇವ್ರ ಪೂಟಕ್ಕಾಗಲಿ ಕೊಳ್ಳಾಗಿನ ಲಿಂಗ ತೆಗೆದು ಹಿಂಗೆ ನಮಸ್ಕಾರ ಮಾಡಿದವ್ರು ಒಬ್ಬರ ಎದ್ದುಗಳನ್ನ ಮೊದಲಿಂದ ತೊಗೊಂಡು ಯಾರ್ಯಾರು ಮೆಸೇಜ್ ಏನೇನಾಗೈತಿ ಸುದ್ದಿ ಏನೇನು ಅರ್ಧ ತಾಸು ಎದ್ದು ಹಾಸ್ಯಾಗ ಕುಂತು ಇದನ್ನ ಹಿಡಿತಾರೆ. ಕಡೆ ಅರ್ಧ ತಾಸು ಕುಂತು ದೇವ್ರ ಧ್ಯಾನ ಮಾಡಿ ಎದ್ದವ್ರು ಯಾರು ಅದಿರಿ ಅಂತ ಹೇಳಿ ನೋಡು, ಕೈ ಎತ್ತ ಒಬ್ಬರ. ಮುಂಜಾನೆ ಎದ್ದು ಪ್ರಶಾಂತತೆ ದೇವರನ್ನ ನಾಮಸ್ಮರಣೆ ಮಾಡಿ ಒಂದು 10 ನಿಮಿಷ ದೇವ್ರ ನಾಮಸ್ಮರಣೆ ಮಾಡಿ ಹೇಳಂಗಿಲ್ಲ. ಕೈ ಎದ್ದುಗಳನ್ನ ತೆಲ್ದಂಬಿಗೆ ಇದನ್ನು ತೊಗೊಂಡು ಮೊದಲು ಇದ್ರಾಗ ಏನೇನು ಸುದ್ದಿ ಅದಾವ ಏನೇನು ನೋಡೇ ಮಕ್ಕಳ್ಬೇಕಾದ್ರೆ ಇದು ನೋಡೇ ಮಕ್ಕಳದು, ಹೇಳ್ಬೇಕಾಗಿದ್ದು ಇದೇನೇ ನೋಡಿ. ಇದೇ ದೇವ್ರು ಇವತ್ತು ಎಲ್ಲ ಜಗತ್ತಿಗೆ ದೇವ್ರು ಯಾವುದಂದ್ರೆ ಮೊಬೈಲ್ ದೇವ್ರೇ. ಕೊಳ್ಳಾಗಿನ ಲಿಂಗ ತೆಗೆದು ಒಬ್ಬರ ಕಣ್ಣಿಗೆ ಹಚ್ಕೊಂಡು ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಪ್ರಾರ್ಥನಾ ಮಾಡಿ ಓದೋ ಕಾಲ. ಮತ್ತು ಅದಕ್ಕೆ ನಮಗಿಂತ ಕೆಟ್ಟ ಬುದ್ಧಿ ಅಂತಃಕರಣ ಶುದ್ಧಿ ಆಗಂದ್ರೆ ಆಗ್ಬೇಕು ಹೆಂಗ? ಕೆಟ್ಟ ವಿಚಾರ ಕೆಟ್ಟ ಬುದ್ಧಿ, ತಿನ್ನೋದು ಕೆಟ್ಟದ್ದ, ನೋಡೋದು ಕೆಟ್ಟದ್ದ, ಮತ್ತು ಭಾವ ಶುದ್ಧಿ ಇರಲಿ ಅಂತ ಎಷ್ಟು ವರ್ಷ ಪುರಾಣ ಪ್ರವಚನ ಮಾಡಿದ್ರೆ ಭಾವ ಶುದ್ಧ ಆಗುವುದರ ಯಾವಾಗ? ಇದೊಂದು ತಾಸು ಕೇಳೋದು ಅದನ್ನೇ ಮಾಡೋದು, ಇದೊಂದು ತಾಸು ಕೇಳೋದು ಅದನ್ನೇ ಮಾಡೋದು. 50,000 ಸಾವಿರ ರೂಪಾಯಿ ಒಬ್ಬರ ಕಡೆ ಮೊಬೈಲ್ ಅದಾವ. ಖರೆ ಗುರುಗಳು ಕೊಡುವಂತ ಗುರುಗಳಿಗೆ 100 ರೂಪಾಯಿ ಕೊಟ್ಟು ಲಿಂಗ ಕಟ್ಕೊಳ್ಬೇಕು ಅನ್ನೋದು ಯಾರಿಗೆ ಇಲ್ಲಿ ಕೊಳ್ಳಾಗ ಲಿಂಗ ಇಲ್ಲ. ಖರೆ ಮೊಬೈಲ್ ಮಾತ್ರ ಪ್ರತಿಯೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಅದಾವ. ಆಯಿಗಳು ಸಹಿತ 90-80 ವರ್ಷ ಆಯಿಗಳು ಸಹಿತ ಮೊಬೈಲ್ ಅದ, ಅವ್ರಿಗೊಂದು ಬೇರೆ ಕೀಪ್ಯಾಡ್. ಆಯಿಗೆ ಎದಕ್ಕೆ ಬೇಕಾದ್ರೆ ಅಯ್ಯೋ ನನ್ನ ಮೊಮ್ಮಕ್ಕಳು ಮಾಡ್ತೇವಪ್ಪ. ಪ್ರತಿಯೊಂದು ಮನೆಯಾಗ ಎಷ್ಟು ಮಂದಿ ಅದಿರಿ ಒಬ್ಬರು ಒಂದೊಂದು ಮೊಬೈಲ್ ಅದಾವ. ಮನೆಯಾಗ ಎಷ್ಟು ಮಂದಿ ಅದಿರಿ ಅಂದ್ರೆ ಅವ್ರಿಗೆ ಕೊಳ್ಳಾಗ ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ. ನಮ್ಮ ಧರ್ಮದ ದುರ್ದೈವ ಇದು, ಧರ್ಮದ ದುರ್ದೈವ. ಮತ್ತೆ ಈ ಪುರಾಣ ಪ್ರವಚನ ಎದಕ್ಕೆ ಹಚ್ಚೋದು ಅಂದ್ರೆ ಧರ್ಮ ಉಳಿರಿ, ಒಂದಿಟ್ಟು ಸಂಸ್ಕಾರವಲ್ಲಿ ಒಂದಿಟ್ಟು ಧರ್ಮವಂತರಾಗಿ ನೀತಿವಂತರಾಗಿ ಒಂದಿಟ್ಟು ಆಚರಣೆ ಮಾಡಿ ಮುಂದಿನ ಯುವ ಪೀಳಿಗೆ ಒಂದು ಈಟಿ ಏನಾರ ಉಳಿಸಿ ಧರ್ಮ ಉಳಿಸಿ ಕೊಡಾಕ ಹೋಗಾಕ ಪುರಾಣ ಪ್ರವಚನ ಹಚ್ಚೋದು ಬರೀ ಕೇಳುವುದಾಗೈತಿ. ಇದು ಆಚರಣೆ ಒಳಗಿಲ್ಲ. ನಮ್ಮ ಕರೆ ಹೇಳಿ ನೋಡೋಣ, ಎಷ್ಟು ಮಂದಿ ಕೊಳ್ಳಾಗ ಲಿಂಗದ ಕೈ ಎತ್ತ ನೋಡೋಣ. ಇಲ್ಲಿ ಕುಂತವ್ರೆ ಮಕ್ಕೊಂಡವ್ರು ಬೇಡ, ಮನೆಯಾಗಿದ್ದವ್ರು ಸುದ್ದಿ ಬೇಡ, ಇದ್ದವ್ರು ಹೇಳೋಣ. ಎಷ್ಟು ಮಂದಿ ಕೊಳ್ಳಾಗ ಲಿಂಗದ ನೋಡೋಣ ಹೇಳ್ರಿ. ನಮ್ಮ ಕಾಕಾರ ಒಬ್ಬ ಉಳಿದವ್ರು ಯಾವ ನಿಮ್ಮ ಕೊಳ್ಳಾಗ ಅದಾವ ಲಿಂಗ ಬಿಡ್ರಿ. ಎಷ್ಟು ಮಂದಿ ಕಿಸರಾಗ ಮೊಬೈಲ್ ಅದ ಹೇಳ್ರಿ ನೋಡೋಣ. ಎತ್ತಲಾರ್ದವ್ರು ಒಬ್ಬರಿಗೆ ಅಂದ್ರೆ ಎಲ್ಲಿಗೆ ನಮ್ಮ ಧರ್ಮ ಪರಿಸ್ಥಿತಿ ಬಂದದ. ನಾವು ಯಾವ ಧರ್ಮದಾಗ ಅದೀವಿ, ಯಾವ ಜನ್ಮದಾಗ ಅದೀವಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಅಭಿಮಾನ ಬೇಕ್ರಿ. ಆ ಧರ್ಮದಾಗ ಅದೀವಿ ಅಂದ್ರೆ ಅದು ಧರ್ಮದ ಆಚರಣೆ ಮಾಡಬೇಕು. ಆ ಧರ್ಮದಾಗ ಹೆಮ್ಮೆಯಿಂದ ಹಣಿಗೆ ವಿಭೂತಿ ಹಚ್ಕೊಂಡು ಒಳ್ಳಾಗ ಲಿಂಗ ಕಟ್ಕೊಂಡು ದೇವರು ನಮ್ಮ ಸ್ಮರಣೆ ಮಾಡಿಕೊಂಡು ಈ ಧರ್ಮದಾಗ ಹುಟ್ಟಿ ಅಂದ್ರೆ ಬಹಳ ಪುಣ್ಯ ಮಾಡಿ ಬಂದು ತಿಳ್ಕೋಬೇಕು. ಲಿಂಗಾಯತ ಧರ್ಮದೊಳಗ ಸೂತಕಗಳಿಲ್ಲ. ಇದು ಮುಂದೆ ಪುರಾಣದಾಗ ಹೇಳ್ತೀನಿ, ನಾ ತಿಂತೀನಿ ಮೌನೇಶ ಪುರಾಣದಾಗ ಬರ್ತೈತಿ, ಆ ವಿಷಯ ಬಂದಾಗ ಹೇಳ್ತಂತ. ಅದಕ್ಕೆ ಸೂತಕಗಳಿಲ್ಲದ ಯಾವುದಾದ್ರೂ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ, ಹೆಮ್ಮೆ ಅಂತ ಹೇಳಬೇಕು. ಲಿಂಗವನ್ನ ಎದಿ ಮೇಲೆ ಆಯತವನ್ನಾಗಿ ಯಾರು ಕಟ್ಕೊಂಡಿರ್ತಾನ ಅವ್ರು ಲಿಂಗಾಯತರು. ಜಾತಿಯಿಂದ ಅಲ್ಲ ಹೇಳೋದು ನಾನು, ನೀತಿಯಿಂದ ಲಿಂಗವನ್ನು ಆಯತ ಮಾಡಿಕೊಂಡವರು. 12ನೇ ಶತಮಾನದೊಳಗೆ ಅನೇಕ ಜಾತಿಯಿಂದ ಬಂದ ಶರಣರು ನೀತಿವಂತರಾಗಿ ಲಿಂಗವನ್ನು ಕಟ್ಟಿಕೊಂಡು ಶರಣರಾಗಿ ಜಗತ್ತಿಗೆ ಸಂದೇಶವನ್ನು ಸಾರ್ಯಾರ ಪುಣ್ಯಾತ್ಮರೇ. ಅಂತ ಧರ್ಮದೊಳಗೆ ನಾವು ಅದೀವಿ. ಬಸವಣ್ಣ ಜಗದ್ಗುರು ರೇಣುಕಾಚಾರ್ಯ ಸ್ಥಾಪಿಸಿದ ಬಸವಣ್ಣ ಮರುಸ್ಥಾಪನೆಯನ್ನು ಮಾಡಿ ಈ ಧರ್ಮವನ್ನು ಪ್ರಚಾರ ಮಾಡಿ ಪ್ರಸರಿಸಿ ಎಲ್ಲರಿಗೂ ಲಿಂಗದ ಅರಿವು, ಅಷ್ಟಾವರಣದ ಮಹಿಮೆ ಪ್ರತಿಯೊಬ್ಬ ಮನಗೆ ವಚನ ಸಾಹಿತ್ಯದ ಮುಖಾಂತರವಾಗಿ ಜನಮಾನಸದೊಳಗೆ ಮತ್ತೆ ಧರ್ಮವನ್ನು ಬಿತ್ತಿ ಬೆಳೆಸಿ ಎತ್ತರಕ್ಕೆ ಒಯ್ದ ಮಹಾನ ಪುರುಷ ಯಾರಾದರೆ ಅಪ್ಪ ಬಸವಣ್ಣ. ಬಸವಣ್ಣ ಅಂತ ಧರ್ಮದಾಗ ನಾವು ಒಂದು ನಮ್ಗೆ ಹೆಮ್ಮೆ ಇರಬೇಕು, ಅದನ್ನು ಆಚರಣೆ ಮಾಡಬೇಕು. ಇವತ್ತು ಹೊರದೇಶದವರು ಬಂದ ಕಾಶಿಯ ಜಗದ್ಗುರುಗಳಿಂದ ಕಾಶಿಯೊಳಗೆ ಎಷ್ಟೋ ಮಂದಿ ಲಿಂಗ ದೀಕ್ಷಾ ಪಡ್ಕೊಂಡು ಎಂಥ ಚಂದ ಮಂತ್ರ ಪಠರ ಮಾಡ್ತಾರೆ, ರುದ್ರಾಭಿಷೇಕ ಮಾಡ್ತಾರೆ, ಅವರು ಹೋಮ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದಿಲ್ಲ, ರಷ್ಯಾದವರೆಲ್ಲ ಬಂದು ಲಿಂಗ ಕಟ್ಕೊಂಡು ಅದರ ಮಹತ್ವ ತಿಳ್ಕೊಂಡು ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಬಗ್ಗೆ ತಿಳ್ಕೊಂಡು ಎಂಥ ಚಂದ ರುದ್ರಾಭಿಷೇಕ ಮಾಡ್ತಾರೆ ಅವರು.
ಜಾತಿ ಬೇಕಾಗಿಲ್ಲ. ಆರಾಧನೆ ಮಾಡುವವನಿಗೆ, ಭಕ್ತನಿಗೆ, ದೇವರ ಸ್ಮರಣೆ ಮಾಡೋವನಿಗೆ ಜಾತಿ ಮುಖ್ಯ ಅಲ್ಲ, ಆ ದೇವರ ಮ್ಯಾಗ ಪ್ರೀತಿ ಮುಖ್ಯ. ಪ್ರೀತಿಯಿಂದ ಬಂದು ಇವತ್ತಿಗೂ ಲಿಂಗ ದೀಕ್ಷೆ ಮಾಡಿಕೊಂಡ ಇತಿಹಾಸ ಅದ. ಈಗ ಹೇಳೋದು ನಾನು ಪ್ರೆಸೆಂಟ್ ಅಂದ್ರೆ ಇದರಲ್ಲಿ ಶಾಂತಿ ಅದ, ಧರ್ಮದಲ್ಲಿ ಶಾಂತಿ ಅದ. ಆ ಧರ್ಮದ ಸೂತ್ರವನ್ನು ಹಿಡ್ಕೊಂಡು ಹೋದವರಿಗೆ ನೆಮ್ಮದಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮೊಂದಿಟ್ಟು ದೇವರ ಆರಾಧನೆ, ಪೂಜಾ ಪುನಸ್ಕಾರ ನೆಮ್ಮದಿ ತರ್ತದೇವ, ಶಾಂತಿ ತರ್ತದ. ಅವು ಬೇಕು ಮನರಂಜನೆ. ಟಿವಿ ಬೇಡ ಅಂತಲ್ಲ, ಮೊಬೈಲ್ ಬೇಡ ಅಂತಲ್ಲ, ಅವು ಬೇಕು, ಮನರಂಜನೆಗೆ ಬೇಕು. ಅದೇ ಆಗಬಾರ್ದು. ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕು. ಊಟದಾಗ ಉಪ್ಪಿನಕಾಯಿ ಅಂದಂಗ ಪಲ್ಯ ಹಚ್ಕೊಂಡಂಗ ಉಪ್ಪಿನಕಾಯಿ ಹಚ್ಕೊಂಡ್ರೆ ಹೆಂಗ ಆಕತಿ? ಪಲ್ಯ ಭಾಳ ಹಚ್ಕೋತೀರಿ, ಉಪ್ಪಿನಕಾಯಿ ಭಾಳ ಹಚ್ಕೋತೀರಿ. ಉಪ್ಪಿನಕಾಯಿ ಹೋಳು ಇರ್ತೈತಿ, ಪಲ್ಯ ಭಾಳ ಇರ್ತೈತಿ. ಹಂಗ ಆಧ್ಯಾತ್ಮ ಅಂದ್ರೆ ಪಲ್ಯ ಇದ್ದಂಗ, ಮನರಂಜನೆ ಅಂದ್ರೆ ಉಪ್ಪಿನಕಾಯಿ ಇದ್ದಂಗೆ. ಸ್ವಲ್ಪ ಟೇಸ್ಟ್, ನಾಲಿಗೆ ರುಚಿ ಅಂದಂಗೆ ಅವು ಸ್ವಲ್ಪ ಇರಬೇಕು, ಇರಬಾರ್ದು ಅಂತಲ್ಲ. ಆದ್ರೆ ಅದೇ ಜೀವನ ಅಲ್ಲ, ಅದನ್ನೇ ಬಿಟ್ಟು ಬದುಕಕ್ಕೆ ಆಗುವುದಿಲ್ಲ ಅನ್ನೋಂಥದ್ದು ಇರಬಾರ್ದು. ಅದಕ್ಕೆ ಆ ಧರ್ಮ ಮರುಸ್ಥಾಪನೆಗೋಸ್ಕರವಾಗಿ ಇಂಥ ಮಹಾತ್ಮರೆಲ್ಲ ಹುಟ್ಟಿ ಬಂದಾರ ನೋಡಿ. ಯಾಕೆ ಹುಟ್ಟಿ ಬಂದಾರ ಅಂದ್ರೆ ಮರ್ತ್ಯ ಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಒಬ್ಬ ಶರಣನನ್ನು ಇಲ್ಲಿಗೆ ಭೂಮಿಗೆ ಕಳಿಸಿದನು. ಅಟ್ಟಿದನಯ್ಯ ಕರ್ತನ ಒಬ್ಬನನ್ನು ಅಂತ ಬರ್ತಾನೆ. ಈ ಧರ್ಮ ಯಾವಾಗಲೂ ಉಳಿಬೇಕು. ಯಾವಾಗ ಅಧರ್ಮ ಹೆಚ್ಚಾಗ್ತದ, ಯಾವಾಗ ಧರ್ಮ ನಾಶವಾಗ್ತದ. ಕೃಷ್ಣ ಹೇಳ್ತಾನೆ, ಯದಾ ಯದಾ ಹೀ ಧರ್ಮಶ್ಯ. ಯಾವಾಗ ಅಧರ್ಮ ಹೆಚ್ಚಾಗ್ತದ ಅವಾಗ ನಾ ಹುಟ್ಟಿ ಬರ್ತೀನಿ ಅಂದಂಗ ಈ ಭೂಮಿ ಮೇಲೆ ಅನೇಕ ಮಹಾತ್ಮರು ಶರಣರು ಹುಟ್ಟಿ ಬಂದ. 15ನೇ ಶತಮಾನದೊಳಗ, 12ನೇ ಶತಮಾನದೊಳಗ, 20ನೇ ಶತಮಾನದೊಳಗ, 21ನೇ ಶತಮಾನದೊಳಗ ಅನೇಕ ಮಹಾತ್ಮರು ಈ ಭೂಮಿಗೆ ಹುಟ್ಟಿ ಬಂದು ಧರ್ಮ ಪಸರಿಸಿ ಬೆಳೆಸಿ ಈ ನಾಡಿಗೆ ಒಂದು ಕ್ರಾಂತಿಯನ್ನು ಮಾಡಿ ಹೋದ ಪುರುಷರದರ. ಅಂಥವರ ನೆರಳೊಳಗ ಬದುಕನ್ನು ಕಟ್ಟಿಕೊಂಡು ಬಾಳನ್ನು ಹಸನಾಗಿ ಮಾಡಿಕೊಂಡು ಎಲ್ಲರೂ ಒಂದು ದಿವಸ ಅಲ್ಲೇ ಹೋಗುವುದದ. ಇಲ್ಲಿ ಸುಮ್ಮನೆ ಅದ, ಕರೆ ನಮ್ಮ ಮನೆ ಎಲ್ಲಿ ಅದ ಅಂದ್ರೆ ಅಲ್ಲಿರುವುದು ನಮ್ಮನೆ, ಜೀವ ಇರುತ್ತಾನೆ ಇರುವುದು ಇಲ್ಲಿ ನಮ್ಮ ಸುಮ್ಮನೆ. ಇದೊಂದು ಪಕ್ಕ ತಲೆಗೆ ಇಟ್ಕೊಂಡು ನೀವು ಇದೇನು ಕಾಯಂ ಅಲ್ಲಿ ನೀವು ಇರೋದು. ಮತ್ತು ಕಾಯಂ ಇಲ್ಲ ಅಂದ್ರೆ ಎಷ್ಟು ಮಂದಿ ತಲೆ ಓಡೋದು, ಎಷ್ಟು ಮಂದಿ ಮೋಸ ಮಾಡಿ, ಎಷ್ಟು ಮಂದಿ ತಲೆ ಮ್ಯಾಗ ಚಪ್ಪಗಲ್ಲ ಎಳೋದು, ಎಷ್ಟು ಗಳಸಾಕತ್ತೀವಿ. ಮತ್ತಿನ್ನು ಕಾಯಂ ಇದ್ರೆ ಎಷ್ಟದ ನಾವು ತಲೆ ಹೊಡಿತಿದ್ವಿ ಅಂತ ಲೆಕ್ಕ. ಇರುವುದಿಲ್ಲ ಅಂದ್ರೆ ಇಟ್ಟು ಇದ್ರ ಇನ್ನೆಷ್ಟು. ಅದಕ್ಕೆ ಇರುವಷ್ಟು ದಿವಸ ಚೆಂದಾಗಿ ಹೌದು ಅನಿಸ್ಕೊಂಡು ಬದುಕು ಬಂಗಾರ ಮಾಡಿಕೊಂಡು ಎಲ್ಲರಿಗೆ ಬೇಕಾಗಿ ಬೆಲ್ಲದ ಹಚ್ಚದಂಗೆ ಎದ್ದು ಬದುಕು ಮಾಡಿಕೊಂಡು ಹೋಗುವುದೇ ಪುರಾಣದ ವಿಶೇಷದ ಪ್ರವಚನ, ತಿಳುವಳಿಕೆ, ಜ್ಞಾನ. ಇದನ್ನು ತಿಳ್ಕೊಂಡು ಅರ್ಥಕೊಂಡು ಅದರಂಗೆ ನಡೆದು ಜನ್ಮ ಪಾವನ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಇವತ್ತಿನ ಪುರಾಣದ ವಿಷಯದೊಳಗೆ ಬರತಕ್ಕಂಥದ್ದು. ನಾಳೆ ಮೌನೇಶ್ವರಿಗೆ ಉಪನಯನ ಕಾರ್ಯಕ್ರಮ ಇರ್ತೈತಿ. ಉಪನಯನ ಅಂದ್ರೆ ಏನು? ನಮ್ಮ ಲಿಂಗಾಯತ ವೀರಶೈವ ಧರ್ಮದಾಗ ಅದಕ್ಕೇನಂತ ಕರೀತಾರೆ. ಇವೆಲ್ಲ ನಾಳೆ ದಿವಸ ಸಂಸ್ಕಾರ ಅಂತಾರೆ. 8 ವರ್ಷಕ್ಕೊಂದು ಸಂಸ್ಕಾರ ಇರ್ತೈತಿ. ಮನುಷ್ಯನಿಗೆ ಸಂಸ್ಕಾರ ಭಾಳ ಮುಖ್ಯ. ಆ ಸಂಸ್ಕಾರ ವಿಧಿ ವಿಧಾನ ನಾಳೆ ದಿವಸ ನಡೀತೈತಿ. ಆ ಸಂಸ್ಕಾರ ಪಡೆದು ಮುಂದೆ ಏನಾಗ್ತಾನ ಮೌನೇಶ್ವರ ಅಂತ 10 ಹಲವಾರು ವಿಚಾರ ಬರ್ತಾವ. ಪುಣ್ಯಾತ್ಮ, ಈ ವರ್ಷದ ಇಂಥ ಮೌನೇಶ್ವರ ಪುರಾಣಿಕರು ಅಂತಕ್ಕಂಥ ಭಾಗ್ಯ ನಮ್ಮದು ನಿಮ್ಮದು ಆಗ್ಯದ. ಯಾವುದೋ ಜಾತಿ ಒಳಗೆ ಹುಟ್ಟಿರಿ ಅವರು ನೀತಿವಂತರಾಗಿ ಜಗತ್ತಿಗೆ ಸಂದೇಶವನ್ನು ಸಾರಲಿಕ್ಕೆ ಬಂದಿರತಕ್ಕಂಥವ್ರು ಅವರೆಲ್ಲರೂ ಮಹಾತ್ಮರು. ಜಾತಿ ಮುಖ್ಯ ಅಲ್ಲ, ಮನುಷ್ಯನಿಗಿರ್ತಕ್ಕಂಥ ನೀತಿ ಬಹಳ ಮುಖ್ಯ. ಹಂಗೆ ಇವರು ಮಹಾತ್ಮರಾಗಿ ಜಗತ್ತಿಗೆ ಕಲ್ಯಾಣ ಮಾಡಿರ್ತಕ್ಕಂಥ ತಿಂತಿನಿ ಮೌನೇಶ್ವರ ಪುರಾಣ ಅಂದು ಇದರ ಇಂದಿಲ್ಲ ಅಂತಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಇಂಥ ಮಹಾತ್ಮರು ಇರ್ತಾರೆ ಅಂತ ತಿಳ್ಕೊಂಡು ಹೇಳೋದಕ್ಕೆ ಇವತ್ತಿನೂ ಕೂಡ ಅನೇಕ ಘಟನೆಗಳು ತಿಂತಿನಿ ಮೌನೇಶ್ವರದ ಗದ್ದಿಯೊಳಗೆ ನಡೀತಾವು. ಅದಕ್ಕೆ ಸಾಕ್ಷೀಭೂತರಾಗಿದ್ದಾರೆ ಅನ್ನುವಂಥ ಮಾತನ್ನು ತಿಳ್ಕೊಂಡು ಬಂಧುಗಳೇ, ನಾವೆಲ್ಲರೂ ಕೂಡ ಭಗವಂತನ ಸ್ಮರಣೆ ಮಾಡಿಕೊಂಡು ಸಂಸಾರದೊಳಗ ಮಾವ, ಅತ್ತಿ, ಗಂಡ, ಮಕ್ಕಳು ನಮ್ಮ ಸಂಸಾರ ಅಚ್ಚುಕಟ್ಟಿಟ್ಟುಕೊಂಡು ನೆರೆಹೊರೆಯವರಿಗೆ ಬೇಕಾಗಿ ಚೆಂದಾಗಿ ಭಾಳ ಮಾಡಿಕೊಂಡು ಹಸನು ಮಾಡಿಕೊಂಡು ಪರಮಾತ್ಮ ಕರೆದಾಗ ಎಲ್ಲ ಬಿಟ್ಟು ಸುಮ್ಮನೆ ನಡೆಯುವಂಥ ಜೀವನ ನಮ್ಮದು ನಿಮ್ದಾಗಲಿ ಅಂತ ಸದ್ಬುದ್ಧಿ ಸದ್ಗುರುನಾಥ ಮಲ್ಲಿಕಾರ್ಜುನ ಮೌನೇಶ್ವರ ಕೊಟ್ಟು ಕರುಣಿಸಿ ತಿಳ್ಕೊಂಡು ಹೇಳ್ತಾ ಇಂದಿನ ಪ್ರವಚನಕ್ಕೆ ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಮೊದಲಿಗೆ ಶಟಸ್ಥಳ ಬ್ರಹ್ಮ ಅಮೃತಲಿಂಗ ಶಿವಾಚಾರ್ಯ ಹಣೆ ಮಣೆದು, ಅದೇ ರೀತಿಯಾಗಿ